ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 96ನೇ ಭಾಗವನ್ನು ಈ ದಿವಸ ಶ್ರವಣ ಮಾಡಬೇಕು. 95ನೇ ದಿವಸ 95ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 16ನೇ ಸಂಧಿ ಮುಕ್ತಾಯವನ್ನು ಕಂಡಿತ್ತು. ಅದರಲ್ಲಿ ಈ ಭಗವಂತ ಯಾರ್ಯಾರು ಹೇಗೆ ಹೇಗೆ ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟ ಇತ್ಯಾದಿಗಳನ್ನು ಶ್ರವಣ ಮಾಡಿದ್ದೆವು. 487ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. ಈಗ 488ನೇ ಪದ್ಯ, ಅದು ಸ್ವಾತಂತ್ರ್ಯ ವಿಭಜನ ಸಂಧಿ 17ನೇ ಸಂಧಿಯದ್ದು. ಕಾರುಣಿಕ ಹರಿ ತನ್ನೊಳಿಪ್ಪ ಅಪಾರ ಸ್ವಾತಂತ್ರ್ಯ ಗುಣದಿ 400 ತೆಗೆದು ಸಪಾದ 660 ನಾರಿಗಿತ್ತ ದ್ವಿಷೋಡಶಾಧಿಕ 100 ಪಾದತ್ರಯವ ತನ್ನ ಶರೀರದೊಳಗೀ ಪರಿ ವಿಭಾಗವ ಮಾಡ್ದ ತ್ರಿಪದಾಹ್ವ. ತ್ರಿಪದ ಅಂತ ಇವನಿಗೆ ಹೆಸರು. ತ್ರಿಪದ ತ್ರಿದಶಾಧ್ಯಕ್ಷ ಅಂತ ವಿಷ್ಣು ಸಹಸ್ರನಾಮ. 3 ಪಾದಗಳು ಇವನಿಗೆ. ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ಗೋಪಾರಾಭ್ಯ ಅಂತ ವಿಷ್ಣು ಸೂಕ್ತ. ಹಾಗಾಗಿ ವಾಮನನಾಗಿ 3 ಹೆಜ್ಜೆಗಳನ್ನಿಟ್ಟವನಾದ್ದರಿಂದ ಅವನಿಗೆ ತ್ರಿಪದ ಅಂತ ಹೆಸರು. ಅಥವಾ 3 ಸ್ಥಾನಗಳು, ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಹೀಗೆ 3 ಸ್ಥಾನಗಳು. ಹೀಗೆ ಈ ಭಗವಂತ ತ್ರಿಪದ ಅನ್ನೋ ಹೆಸರಿನಿಂದ ಕರೆಸ್ಕೊಂಡಿದ್ದಾನೆ. ಅವನು ಕಾರುಣಿಕ, ಅತ್ಯಂತ ಕರುಣಾ ಸಮುದ್ರ. ತನ್ನೊಳಗೆ ಅಪಾರವಾದ ಸ್ವಾತಂತ್ರ್ಯ ಇದೆ. ಅದರಲ್ಲಿ 400 ಹೊರಗೆ ತೆಗೆದ. 400 ಹೊರಗೆ ತೆಗೆದು ಸಪಾದ 660 6 ಅಂದ್ರೆ 7, 6ಕ್ಕೆ 1 ಕೂಡಿಸ್ಬಿಟ್ರೆ ಅದು 7 ಆಯ್ತು. ಅದು ಮತ್ತೆ ಸಪಾದ. ಪಾದ ಅಂದ್ರೆ ಕಾಲು, ನಾವು ಸವ ಅಂತಂತೀವಲ್ಲ ಈ ಭಾಷೆಯಲ್ಲಿ, ಅದು ಸವ ಅನ್ನೋದು ಸಪಾದದಿಂದ ಹುಟ್ಟಿದ್ದು. ಹಾಗಾಗಿ ಸಪಾದ ಅಂದ್ರೆ ಸವ. 6 ಅಂತಂದ್ರೆ 7, 7ರಿಂದ ಅಧಿಕವಾದ 60. ಹಾಗಾಗಿ ಒಟ್ಟು 67 ಕಾಲು ಸ್ವಾತಂತ್ರ್ಯ ಭಾಗವನ್ನ ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೆ ಕೊಟ್ಟ. ಹೀಗೆ 400 ಹೊರಗೆ ತೆಗೆದ. ಅದರಲ್ಲಿ 67 ಕಾಲು ತೆಗೆದ. ಇನ್ನು ಉಳಿದದ್ದು 332.75. ಅದು ಯಾರು ಬರ್ಕೊಂಡು ನೋಡೋರಿದ್ದು ನೋಡ್ಬೋದು. ಹೀಗೆ 332.75 ಉಳಿತು. ಅದರಲ್ಲಿ ಮುಂದೆ ಆತ ಏನು ಮಾಡ್ತಾ ಹೋದ? 132 ಮುಕ್ಕಾಲು. ಆ 132 ಮುಕ್ಕಾಲನ್ನ ತನ್ನಲ್ಲೇ ಇಟ್ಕೊಂಡ. ಇನ್ನು ಉಳಿದದ್ದನ್ನು ಮಾತ್ರ ಆತ ಮತ್ತೆ ವಿಭಾಗ ಮಾಡ್ತಾ ಹೋದ. ನಾರಿ ಅಂದ್ರೆ ಅವನ ಪತ್ನಿ ಲಕ್ಷ್ಮೀದೇವಿ, ಅವಳಿಗಿಟ್ಟ. ದ್ವಿಷೋಡಶ ಅಧಿಕ 100 ಪಾದತ್ರಯ. ಷೋಡಶ ಅಂತಂದ್ರೆ 16, ದ್ವಿಷೋಡಶ ಅಂತಂದ್ರೆ 16ರಿಂದ 2ರಿಂದ ಗುಣಿಸಿದಾಗ 132. ಆ 132 ಅಧಿಕ 100 ಅಂದ್ರೆ ಒಟ್ಟು 32 ಅಧಿಕ 100 ಅಂದ್ರೆ 132 ಆಯ್ತು. ಪಾದ ಅಂತಂದ್ರೆ ಪಾದತ್ರಯ. ಪಾದತ್ರಯ ಅಂದ್ರೆ 3 ಪಾದಗಳು. ಅದನ್ನ ಪೋಣೆ ಅಂತಂತೀವಲ್ಲ, ಅದು 3 ಪಾದಗಳು. ಹೀಗೆ 132.75 ಇಷ್ಟನ್ನ ತನ್ನಲ್ಲೇ ಆತ ಇಟ್ಟುಕೊಂಡ. ಪಾದತ್ರಯವ ತನ್ನ ಶರೀರದೊಳಗೆ ಈ ಪರಿ ವಿಭಾಗವ ಮಾಡ್ದ. ತನ್ನೊಳಗೆ ತಾನು ಇಟ್ಕೊಂಡ. ಅವನಿಗೆ ತ್ರಿಪದಾಹ್ವ, ತ್ರಿಪದ ಅನ್ನೋ ಹೆಸರಿನಿಂದ ಕರೀತಾರೆ. ಆಹ್ವ ಅಂದ್ರೆ ಹೆಸರು ಉಳಿದಿದ್ದವನು. ಇನ್ನು 200 ಉಳಿತು. ಒಟ್ಟು 400 ತೆಗೆದಿದ್ದ. ಅದರಲ್ಲಿ 132 ಮುಕ್ಕಾಲನ್ನು ತನ್ನೊಳಗೆ ಇಟ್ಕೊಂಡ. 67 ಕಾಲನ್ನ ಲಕ್ಷ್ಮೀದೇವಿಗೆ ಕೊಟ್ಟಿದ್ದ. ಉಳಿದದ್ದು 200 ಉಳಿಯಿತು. ಅದನ್ನು ಏನ್ ಮಾಡಿದ? ಸತ್ಯಲೋಕಾಧಿಪನೊಳಗೆ 52, ಪವಮಾನನೊಳು 40 ಮೇಲೆ 8, ಮೇಲೆಂಟು ಅಧಿಕ. ಶಿವನೊಳಗಿಟ್ಟ 20, ಚಿತ್ತಜೇಂದ್ರರೊಳಗೆ 5 ಅಧಿಕ. ದಶತತ್ವಮಾನಿಗಳೆನಿಪ ಸುರರೊಳು 10, ಈರೈದಖಿಲ ಜೀವರೊಳಿಟ್ಟ ನಿರವಧ್ಯ. ಮುಂದೇನು ಉಳಿತಲ್ಲ, ಅದನ್ನೇನು ಮಾಡ್ತಾ ಹೋದಾತ? ಸತ್ಯಲೋಕಕ್ಕೆ ಅಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮನಲ್ಲಿ 52 ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟ. ಮತ್ತೆ ವಾಯುದೇವನಲ್ಲಿ 48 ಇಟ್ಟ. ಶಿವನೊಳಗೆ 20 ಇಟ್ಟ. ಇಂದ್ರ ಮತ್ತು ಕಾಮರಲ್ಲಿ 15 ಇಟ್ಟ. ಮತ್ತೆ ತತ್ವಮಾನಿಗಳು ಅಂದ್ರೆ ತತ್ವಾಭಿಮಾನಿಗಳು. ಆ ತತ್ವಾಭಿಮಾನಿಗಳಾದಂತಹ ಉಳಿದ ದೇವತೆಗಳಲ್ಲಿ 10 ಗುಣಗಳನ್ನು ಇರಿಸಿದ. ಇನ್ನ ಸಕಲ ಜೀವರು, ಎಲ್ಲಾ ಜೀವರು ಇರ್ತಾರೆ, ಅವರಲ್ಲಿ 10 ಗುಣಗಳನ್ನು ಇಟ್ಟ. ಇದನ್ನೆಲ್ಲ ಕೂಡಿಸ್ತಾ ಹೋದ್ರೆ ಈ 52, 48, 20 ಇದನ್ನೆಲ್ಲ ಕೂಡಿಸ್ತಾ ಹೋದ್ರೆ ಅದು 200 ಬಂದು ತಲುಪ್ತದೆ. ಒಟ್ಟು 400 ಹೊರಗೆ ತೆಗೆದಿದ್ದ. ಅದಕ್ಕೊಂದು ವ್ಯವಸ್ಥೆ ಅಲ್ಲಿಗೆ ಹೇಳಿದಂಗೆ ಆಯ್ತು. 52, 48 100 ಆಯ್ತು. ಆ 100ಕ್ಕೆ ಶಿವನಲ್ಲಿರುವಂತಹ 20 120 ಆಯ್ತು. ಅದಕ್ಕೆ ಇಂದ್ರ ಕಾಮರಲ್ಲಿ 15 135 ಆಯ್ತು. ಹಾಗೆ ಇನ್ನ
ಅದನ್ನೇ ಶಿವನಲ್ಲಿ 20 ಇಟ್ಟಾಗ 120 ಆಯಿತು, ಇಂದ್ರಕಾಮರಲ್ಲಿ 15 135 ಆಯಿತು, ತತ್ವಾಭಿಮಾನಿ ದೇವತೆಗಳಲ್ಲಿ 10 ಆಯಿತು 145 ಆಯಿತು, ಇತರ ಸಕಲ ಜೀವಗಳಲ್ಲಿ 10 ಅಂದರೆ 155 ಆಯಿತು. ಇನ್ನು 45 ಉಳಿಯಿತು. ಇದೆಲ್ಲ ವಿಷ್ಣು ರಹಸ್ಯದಲ್ಲಿ ಬಂದಂಥ ಸಂಗತಿ. ಕಲಿ ಮೊದಲುಗೊಂಡು ಅಖಿಲ ದಾನವರೊಳಗೆ 45, ಈ ಪರಿ ತಿಳಿದು ಉಪಾಸನೆ ಮಾಡು ಮರೆಯದೆ ಪರಮ ಭಕುತಿಯಲ್ಲಿ ಇಳೆಯೊಳಗೆ ಸಂಚರಿಸು ಲಕ್ಷ್ಮೀನಲೇನ ಆಳೆಂದು ಸರ್ವಸ್ಥಳಗಳಲ್ಲಿ ಸಂತೈಸುತ್ತಿಪ್ಪನು ಗೆಳೆಯನಂದದಲ್ಲಿ. ಕಲಿ ಮೊದಲಾದಂಥ ಎಲ್ಲಾ ದೇವತೆಗಳಿದ್ದಾರಲ್ಲ ಅವರಲ್ಲಿ 45 ಇಟ್ಟ. ಆ ಕಡೆ 155 ಆಗಿತ್ತು, ಅದಕ್ಕೆ 45 ಸೇರಿಸಿಬಿಟ್ರೆ 200 ಆಯಿತು. ಹೀಗೆ ಒಟ್ಟು 200ಕ್ಕೆ ವ್ಯವಸ್ಥೆ ಮಾಡಿದಂತ ಆಯಿತು. ಹೀಗೆ ತಿಳ್ಕೊಂಡು ಮರೆಯದೆ ಪರಮ ಭಕ್ತಿಯಿಂದ ಭಗವಂತನನ್ನು ಉಪಾಸನೆ ಮಾಡುವಾಗ ಮೈ ಮೇಲೆ ಎಚ್ಚರ ಏನಿರಬೇಕು ಅಂತಂದ್ರೆ, ನಾನು ಆ ಲಕ್ಷ್ಮೀ ನಿಲಯ ಏನಿದ್ದಾನಲ್ಲ, ಲಕ್ಷ್ಮೀ ರಮಣನಾದ ಭಗವಂತ, ಅವನು ದಾಸ ಅಂತ ತಿಳ್ಕೊ, ಭೂಮಿಯಲ್ಲಿ ಓಡಾಡು ನಿರಾತಂಕವಾಗಿ. ಅವನು ಎಲ್ಲಿ ನೀನು ಹೋದರೂ ನಿನ್ನ ಜೊತೆಗೇ ಇದ್ದು ನಿನ್ನನ್ನು ಮಿತ್ರನಂತೆ ಸಂತೈಸ್ತಾನೆ, ಗೆಳೆಯನಂತೆ ಸಂತೈಸ್ತಾನೆ. ಹಾಗಾಗಿ ವಿಷ್ಣೋ ಕರ್ಮಾಣಿ ಪಶ್ಯತೆ ಯಥೋ ವೃತಾನಿ ಪಸ್ಪಶೆ ಇಂದ್ರಸ್ಯ ಯುಜ್ಜ ಸಖ. ಇಂದ್ರನಿಗೆ ಆತ ಗೆಳೆಯ. ಇಂದ್ರನಿಗೆ ಗೆಳೆಯ ಅಂತಂದ್ಬಿಟ್ರೆ ವೇದಕ್ಕೆ 3 ಅರ್ಥ ಅಂತಂದು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇಂದ್ರ ಅಂದ್ರೆ ಮೊದಲನೇದಾಗಿ ಇಂದ್ರ ಅಂದ್ರೆ ನಾವೆಲ್ಲ ಇಂದ್ರರೇ ಅಂತ. ಯಾಕೆ ಇಂದ್ರರು ಅಂತಂದ್ರೆ, ಈ ಶರೀರದಲ್ಲಿ ಇದ್ದುಕೊಂಡು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಇವತ್ರ ಮೇಲೆಲ್ಲ ನಮ್ಮ ಯೋಗ್ಯತಾನುಸಾರವಾದ ಪ್ರಭುತ್ವವನ್ನು ನಡೆಸಿಕೊಂಡು ಕೆಲಸ ಮಾಡ್ತಿದ್ದೇವಲ್ಲ. ಹಾಗಾಗಿ ನಾವು ಇಂದ್ರರು, ನಮಗೆ ಆತ ಗೆಳೆಯ. ಆಮೇಲೆ ನಮಗಿಂತ ಮತ್ತೊಬ್ಬ ದೊಡ್ಡ ಇಂದ್ರ ಇದ್ದಾನೆ, ದೇವಲೋಕದ ಇಂದ್ರ. ಅವನಿಗೂ ಆತ ಗೆಳೆಯ. ಅವನು ಅರ್ಜುನ ರೂಪದಿಂದ ಬಂದಾಗ ಹೀಗೆ ಎಲ್ಲಾ ಸಂದರ್ಭದಲ್ಲೂ ಅವನಿಗೆ ಆತ ಗೆಳೆಯ. ಅದು 2ನೇ ಅರ್ಥ. ಆ ಇಂದ್ರನನ್ನು ನಿಯಮಿಸುವಂತ ಮತ್ತೊಬ್ಬ ಇದ್ದಾನೆ ದೇವತೆ, ಮುಖ್ಯವಾಯು, ಆತನಿಗೂ ಆತ ಗೆಳೆಯ. ಹಾಗಾಗಿ ಇಂದ್ರಸ್ಯ ಯುದ್ಧ ಸಖ ಅನ್ನೋ ಶಬ್ದ, ಒಂದೇ ಶಬ್ದ ಈ 3 ಅರ್ಥಗಳನ್ನ, ವೇದದ 3 ಅರ್ಥಗಳನ್ನ ಬಹಳ ಸರಳವಾಗಿ ಹೇಳ್ತದೆ. ಹೀಗೆ ಗೆಳೆಯನಂತೆ ಆತ ನಮ್ಮನ್ನ ಸಂತೈಸ್ತಾನೆ. ಇದೆಲ್ಲ ವಿಷ್ಣು ರಹಸ್ಯದಲ್ಲಿ ಬಂದದ್ದು. ಈ ಪರಿ ತಿಳಿದು ಉಪಾಸನೆ ಮಾಡೋದು ಬಂತು. ಆದ್ರೆ ನಾನು ನಿನ್ನೆ ದಿವಸನೇ ಈ ಸ್ವಗತ ಸ್ವಾತಂತ್ರ್ಯವನ್ನು ಹೇಳುವಾಗ, 16ನೇ ಸಂಧಿಯನ್ನು ಹೇಳುವಾಗ ದಾಸರಿಗೆ ಏನು ಹೇಳಿದ್ದಾರೆ ಇದನ್ನು ಸದ್ಯಕ್ಕೆ ಇಲ್ಲಿ ಶ್ರವಣ ಮಾಡಿಬಿಡಬೇಕು. ಆದ್ರೆ ಉಪಾಸನೆ ಮಾಡುವಾಗ ಭಗವಂತ ಅನಂತ ಮಹಿಮ, ಅವನು ಯಾವ ಒಂದು ಅಂಶಕ್ಕೂ ಕೂಡ ನಾವು ಸಮಾನರಲ್ಲ ಅಂತಂದು ನಮ್ಮ ಅನುಸಂಧಾನ ಮುಖ್ಯವಾಗಿರೋದು. ಇಲ್ಲಿ 400 ಹೊರಗೆ ತೆಗೆದ ಅಂತಂದ್ರೆ 400 ರೂಪಗಳನ್ನು ಹೊರಗೆ ತೆಗೆದ ಅಂತ ಅರ್ಥ ಮಾಡಿದ್ರೆ ಸಿದ್ಧಾಂತಕ್ಕೆ ವಿರೋಧ ಏನಲ್ಲ. ಭಗವಂತ ತನ್ನ ಅಪಾರವಾದ ಸ್ವಾತಂತ್ರ್ಯ, ಅಪಾರವಾದ ಮಹಿಮಾ ಏನಿದೆ ಅಲ್ಲಿಂದ 400 ರೂಪಗಳನ್ನು ಹೊರಗೆ ತೆಗೆದ. ಲಕ್ಷ್ಮೀ ದೇವಿಗೆ 67 ಕೊಟ್ಟ, ಮುಖ್ಯ ಪ್ರಾಣನಿಗೆ 48, ಚತುರ್ಮುಖ ಬ್ರಹ್ಮನಿಗೆ 52, ಹೀಗೆ ಕೊಡ್ತಾ ಹೋದ. ಆದ್ರೆ ಯಾವುದೂ ಕೂಡ ಸರ್ವಮೂಲದಲ್ಲಿ ಬಂದಿಲ್ಲ ಅನ್ನೋ ಗಮನ ಇರಬೇಕಷ್ಟೆ. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶ ಅಮಾತ್ಯರಿಗಿತ್ತು, ತಾಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ, ಕವಿಬೀರಿಡಿತ ತನ್ನ ಕಲೆಗಳ ದಿವಿಜ ದಾನವ ಮಾನವರುಳಿಟ್ಟು ಇಟ್ಟು ಅವಿರತ ಗುಣತ್ರಯಜ ಕರ್ಮವ ಮಾಡಿಸುವ. ಒಬ್ಬ ರಾಜ ಹೇಗೆ ಕೆಲಸ ಮಾಡ್ತಾನೆ ಅಂತಂದು ಉದಾಹರಣೆ ಕೊಡ್ತಾರೆ. ಭಗವಂತನ ಕರ್ತೃತ್ವ ಹೇಗೆ ಅಂತ ನಮಗೆ ತಿಳಿಯಬೇಕಾದ್ರೆ ಇದೊಂದು ಉದಾಹರಣೆ. ಯಾವ ಉದಾಹರಣೆ ಕೊಟ್ಟರು ಅವೆಲ್ಲ ಸೀಮಿತವಾದ ಉದಾಹರಣೆನೆ. ಎಷ್ಟು ಉದಾಹರಣೆಗಳನ್ನು ಕೊಟ್ಟರು ಅದು ಭಗವಂತನ ಕರ್ತೃತ್ವವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸೋದಿಲ್ಲ. ಇಲ್ಲಿ ಆದರೂ ತಿಳ್ಕೊಳ್ಬಹುದು. ಅವನಿಪ ಅಂದ್ರೆ ರಾಜ. ಅವನೇನ್ ಮಾಡ್ತಾನಂದ್ರೆ, ತನಗೆ ಅಪಾರವಾದ ಸ್ವಾತಂತ್ರ್ಯ ಇರ್ತದೆ. ತನ್ನ ಅಧೀನದಲ್ಲಿರುವಂತಹ ಮಂತ್ರಿಗಳಿಗೆ ಇಷ್ಟಿಷ್ಟು ಕೆಲಸವನ್ನು ನೀವು ಮಾಡ್ರಿ ಅಂತ ಹೇಳ್ತಾನೆ. ಮಂತ್ರಿಗಳಿಗೆ, ಸೇನಾಪತಿಗಳಿಗೆ, ಉಳಿದ ಕಾರ್ಪೊರೇಟರ್ಗೆ ಎಲ್ಲರಿಗೂ ಕೂಡ ಕೆಲಸವನ್ನು ಒಪ್ಪಿಸ್ತಾನೆ. ಮತ್ತೆ ಅವರ ಮುಖದಿಂದ ರಾಜಕಾರ್ಯವನ್ನು ಮಾಡಿಸ್ತಾನೆ. ಅವರು ಮಾಡಿದ್ರು ಆಳ್ವಿಕೆ ರಾಜನದ್ದು ಅಂತಾನೆ ಹೆಸರು ಕರೆಸ್ಕೋತದೆ. ಆಳಿದ್ರೆ ಯಾರು ಅಂದ್ರೆ ಇಂಥ ರಾಜ ಆಳಿದ, ಈ ವಂಶದ ಇಂಥ ರಾಜ ಆಳಿದ ಅಂತ ಹೇಳ್ಸ್ಕೋತಾರೆ ಹೊರತು ಉಳಿದವರು ಯಾರು ಆಳಿದ್ರು ಅಂತ ಹೆಸರು ಬರೋದಿಲ್ಲ. ಅವರಿಂದ ರಾಜಕಾರ್ಯವನ್ನು ಮಾಡಿಸುವಂತೆ ಈ ಜ್ಞಾನಿಗಳಿಂದ ಪೂಜಿತನಾದಂಥ ಭಗವಂತ ಏನಿದ್ದಾನಲ್ಲ, ಅವನು ತನ್ನ ಕಲೆಗಳನ್ನ, ಸ್ವಾತಂತ್ರ್ಯದ ರೂಪಗಳನ್ನ, ಕಲಾ ಅಂದ್ರೆ ರೂಪ ಅಂತ ಅರ್ಥ. ಇಲ್ಲಿ ನೋಡಿ, ಏತಾಹ ಸ್ವಾಂಶಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತದಲ್ಲಿ ಒಂದು ಕಡೆ ಬರ್ತದೆ. ಎಲ್ಲಾ ದೇವತೆಗಳು ಕೂಡ ಭಗವಂತನ ಭಿನ್ನ ಕಲೆಗಳು, ಭಿನ್ನಾಂಶಗಳು. ಆದರೆ ಭಗವಂತನ 10 ಅವತಾರಗಳು ಅವೆಲ್ಲ ಅಭಿನ್ನಾಂಶಗಳು. ಹೀಗೆ ಭಗವಂತನಿಗೆ ಭಿನ್ನಾಂಶಗಳು ಇವೆ, ಅಭಿನ್ನಾಂಶಗಳು ಇವೆ. ಉಳಿದ ದೇವತೆಗಳು ಮತ್ತು ಈ ಮನುಷ್ಯರು ಇವರೆಲ್ಲ ಭಗವಂತನ ಅಂಶರೇ, ಆದರೆ ಯಾವತ್ತೂ ಭಿನ್ನಾಂಶರು ಎಂದು ಇವರು
ಆ ಭಗವಂತನಾಗಿರಲಿಲ್ಲ, ಮುಂದೂ ಆಗೋದಿಲ್ಲ. ಹೀಗೆ ಇವರೆಲ್ಲ ಭಿನ್ನಾಂಶಗಳು, ಆ ಅವತಾರಗಳು ಮಾತ್ರ ಅಭಿನ್ನಾಂಶಗಳು. ಹೀಗೆ ತನ್ನ ಕಲೆಗಳು ಅಂದ್ರೆ ಅಂಶಗಳು, ಅವುಗಳನ್ನ ದೇವತೆಗಳಲ್ಲಿ, ದಾನವರಲ್ಲಿ, ಮಾನವರಲ್ಲಿ ಅಂದ್ರೆ ಸಾತ್ವಿಕರಲ್ಲಿ, ರಾಜಸರಲ್ಲಿ, ತಾಮಸರಲ್ಲಿ ಇಟ್ಟು ಅವರ ಕಡೆಯಿಂದ ಕೆಲಸಗಳನ್ನು ಮಾಡಿಸ್ತಾನೆ. ಹೇಗೆ ಅಂದ್ರೆ ಗುಣತ್ರಯದ ಕರ್ಮ. ಸಾತ್ವಿಕ, ರಜಸ, ತಾಮಸ, ಸತ್ವ, ರಜಸ್, ತಮಸ್ಸು ಅನ್ನುವಂಥ 3 ಗುಣಗಳೇನಿವೆ, ಆ ಗುಣಗಳ ಪ್ರೇರಣೆಯನ್ನು ಪಡ್ಕೊಳ್ತಾನೆ. ಸುಮ್ಮನೆ ಬೇಕಾಬಿಟ್ಟಿ ಕೆಲಸ ಮಾಡಿಸೋದಿಲ್ಲ, ಮಾಡಿಸಿ ಅವರಿಗೆ ಬೇಕಾದಂತಹ ಗತಿಯನ್ನು ಕೊಡ್ತಾನೆ. ಕವಿಭೀರೀಡಿತಂ ಕಲ್ಮಶಾಪಹಂ ಅಂತ ಭಾಗವತದೊಂದು ಮಾತು. ಅದನ್ನು ಅಲ್ಲಿ ಕವಿಭೀರೀಡಿತ ಅಂತಿದೆ. ಸಾಮಾನ್ಯವಾಗಿ ಇವನ್ನೆಲ್ಲ ಸಂಧ್ಯಾ ಬಳಕೆ ಮಾಡ್ಕೊಂಡ್ಬಿಡ್ತಾರೆ, ಅದು ಸಮಾಸವಾಗಿ. ಕವಿಗಳಿಂದ ಪೂಜಿತ ಅಂದ್ರೆ ಕವಿ ಪೂಜಿತ. ಲಿಂದ ಅನ್ನೋ ನಡುವೇನು ವಿಭಕ್ತಿ ಇರ್ತದಲ್ಲ, ಆ ವಿಭಕ್ತಿ ಹೋಗಿಬಿಡ್ತದೆ. ದೇವಾಲಯ ಅಂದ್ರೆ ದೇವರು ಇರುವ ಆಲಯ, ಅದು ನಡುವಿಂದು ಇರುವ ಇತ್ಯಾದಿ, ದೇವನ ಆಲಯ ನ ಅಂತ ಶೆಟ್ಟಿ ವಿಭಕ್ತಿ, ಅದೆಲ್ಲ ಹೋಗಿಬಿಡ್ತದೆ. ಹಾಗಾಗಿ ಸಮಾಸ ಆದಾಗ ನಡುವಿದ್ದಂಥ ವಿಭಕ್ತಿ ಹೋಗೋದು ಸಾಮಾನ್ಯವಾದ ನಿಯಮ. ಇಲ್ಲಿ ಅದೊಂದು ಕಡೆ ಕವಿ ಭೀರಿಡಿತ, ಕವಿ ಭೀಹಿ ಅಂತಂದ್ರೆ ಕವಿಗಳಿಂದ ಅಂತ ಅರ್ಥ. ವಾಸ್ತವಿಕವಾಗಿ ಆಗಬೇಕಾದ್ರೆ ಕವಿ ಹಿಡಿತ, ಕವಿಗಳಿಂದ ಈಡಿತ, ಕವಿ ಹಿಡಿತ ಅಂತ ಸಮಾಸ ಆಗಬೇಕು. ಆ ವಿಭಕ್ತಿಯನ್ನು ಹಾಗೆ ಉಳಿಸಿಕೊಂಡು ದಾಸರು ಒಂದು ಪ್ರಯೋಗ ಮಾಡಿದ್ದಾರೆ. ಅದು ಭಾಗವತದ ಮೇಲ್ಪಂಕ್ತಿ ಪ್ರಯೋಗ, ಅಲ್ಲೂ ಬರ್ತಿರ್ಬೋದೇನು. ಕವಿ ವಿರೀಡಿತಂ ಕಲ್ಮಶಾಪಹಂ ಅಂತ ಇದು ಭಾಗವತ ಪುರಾಣದ ಗೋಪಿಗೀತದಲ್ಲಿ ಬಂದದ್ದು. ಅವನಿಪ ಅಂದ್ರೆ ರಾಜ, ಅವನು ಸ್ವಾಮಿತ್ವ ಧರ್ಮ ಅಂದ್ರೆ ತನ್ನ ರಾಜ ಧರ್ಮ, ತನ್ನ ಸ್ವಾತಂತ್ರ್ಯ ಶಕ್ತಿ ಏನಿರ್ತದಲ್ಲ ಅದನ್ನ ಸ್ವವಶ ಅಮಾತ್ಯರಿಗಿತ್ತು, ತನ್ನ ಅಧೀನದಲ್ಲಿರುವಂತಹ ಮಂತ್ರಿಗಳಿಗೆ ಕೊಟ್ಟು ಮತ್ತವರ ಮುಖದಲ್ಲಿ ಕೊಡೋದು ಕೊಡ್ತಾನೆ, ಕೆಲಸ ಮಾಡಿಸೋದು ತಾನೇ ಮಾಡಿಸ್ತಾನೆ. ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ. ಅದರಂತೆ ಕವಿಭೀಹಿ ಅಂದ್ರೆ ಜ್ಞಾನಿಗಳಿಂದ ಪೂಜಿತನಾದಂಥ ಈ ಭಗವಂತ ತನ್ನ ಕಲೆಗಳ, ತನ್ನ ಅಂಶಗಳನ್ನ ದಿವಿಜರು ಅಂದ್ರೆ ಸಾತ್ವಿಕರು, ದಾನವರು ಅಂದ್ರೆ ತಾಮಸರು, ಮಾನವರು ಅಂದ್ರೆ ರಾಜಸರು ಅವರಲ್ಲಿ ಇಟ್ಟು ಅವಿರತ ಸತತವಾಗಿ ಗುಣತ್ರಯದ ಕರ್ಮ, 3 ಗುಣಗಳಿಂದ ಹುಟ್ಟುವಂತ ಕರ್ಮಗಳನ್ನು ತಾನು ಮಾಡ್ತಾನೆ, ಮಾಡಿಸ್ತಾನೆ. ಪುಣ್ಯ ಪಾಪಗಳೀ ತರದಿ ಕಾರುಣ್ಯ ಸಾಗರ ದೇವ ದಾನವ ಮಾನವರೊಳಿಟ್ಟು ಅವರ ಫಲ ವ್ಯತ್ಯಾಸವನ್ನೇ ಮಾಡಿ ಬನ್ನ ಬಡಿಸುವ ಭಕ್ತಿಹೀನರ ಸನ್ನುತ ಸುಕರ್ಮ ಫಲ ತೆಗೆದು ಪ್ರಪನ್ನರಿಗೆ ಕೊಟ್ಟು ಅವರ ಸುಖಪಡಿಸುವನು ಸುಭುಜಾಹ್ವ. ಸುಭುಜೋ ದುರ್ಧರೋ ವಾಗ್ಮಿ ಅಂತ ವಿಷ್ಣು ಸಹಸ್ರನಾಮ. ಆ ಶಬ್ದವನ್ನು ಇಲ್ಲಿ ತಗೊಂಡಿದ್ದಾರೆ. ಇದು ಕೂಡ ವಿಷ್ಣು ರಹಸ್ಯದಲ್ಲೇ ಬಂದಿರುವಂತಹ ಸಂಗತಿ. ತಾತ್ಕಾಲಿಕ ನಿರ್ಣಯ ಇತ್ಯಾದಿ ಕಡೆಗಳಲ್ಲೂ ಬಂದೇ ಇದೆ, ಹೊಸದೇನಲ್ಲ. ಪುಣ್ಯ ಪಾಪಗಳನ್ನ ಯಾರ ಕಡೆಯಿಂದ ಪುಣ್ಯ ಮಾಡಿಸ್ಬೇಕು, ಯಾರ ಕಡೆಯಿಂದ ಪಾಪ ಮಾಡಿಸ್ಬೇಕು ಅಂತ ಅನ್ನೋದನ್ನ ಈ ಥರದಿ ಈ ರೀತಿಯಾಗಿ ಕಾರುಣ್ಯ ಸಾಗರನಾದಂತಹ ಕರುಣಾಸಾಗರನಾದ ಈ ಭಗವಂತ ಅವ್ರ ಕಡೆಯಿಂದ ಮಾಡಿಸಿ ಮುಂದೆ ಅವ್ರಿಗೊಂದು ವಿಭಿನ್ನವಾದ ಫಲ ಕೊಡ್ತಾನೆ. ಇಬ್ಬರಿಗೂ ಸಮಾನವಾದ ಫಲ ಅಲ್ಲ, ಬೇರೆ ಬೇರೆ ರೀತಿಯಾದ ಫಲನೇ. ಯಾರು ತಮ್ಮನ್ನು ಭಕ್ತಿ ಮಾಡಲಿಲ್ಲ ಅವರನ್ನು ದುಃಖಕ್ಕೀಡು ಮಾಡ್ತಾನೆ. ಸಜ್ಜನದ ಸ್ತೋತ್ರ ಸ್ವೀಕಾರ ಮಾಡ್ತಾನೆ. ಅವನು ದುಷ್ಟರ ಸತ್ಫಲವನ್ನು ತಗೊಂಡು ಅದನ್ನ ಸಜ್ಜನರಿಗೆ ಕೊಟ್ಟು ಅವರಿಗೆ ಸುಖ ಕೊಡ್ತಾನೆ. ಕಾರುಣ್ಯ ಸಾಗರ ಅಂದ್ರೆ ಗೊತ್ತು. ದೇವ ದಾನವ ಮಾನವರು ಅಂದ್ರೆ ಯಥಾ ಪ್ರಕಾರ ಸಾತ್ವಿಕ ರಾಜಸ ತಾಮಸರು ಇಟ್ಟು ಅವರ ಫಲ ವ್ಯತ್ಯಾಸವನ್ನೇ ಮಾಡಿ ಎಲ್ಲರ ಕಡೆಯಿಂದ ಮಾಡಿಸ್ತಾನೆ, ಬೇರೆ ಬೇರೆ ಫಲ ಕೊಡ್ತಾನೆ. ಬನ್ನಪಡಿಸುವ ಅದು ಕಷ್ಟಪಡಿಸ್ತಾನೆ. ಯಾಕಂದ್ರೆ ಅವ್ರದ್ದು ಭಕ್ತಿಹೀನರಾದ್ರಿಂದ ಅವ್ರಿಗೆ ಭಕ್ತಿ ಇಲ್ಲ ಆದ್ರಿಂದ ಅವರನ್ನು ಕಷ್ಟಪಡಿಸ್ತಾನೆ. ಸನ್ನುತ ಸುಕರ್ಮ ಫಲ. ಸನ್ನುತ ಅಂತಂದ್ರೆ ಎಲ್ಲ ಜ್ಞಾನಿಗಳ ಮೂಲಕ ಚೆನ್ನಾಗಿ ನಮಸ್ಕಾರ ಸ್ವೀಕಾರ ಮಾಡುವವನು ಸಂನುತ ಅಂತ ಈಗ ಅರ್ಥ ಆಗುತ್ತೆ. ಸುಕರ್ಮ ಫಲ ತೆಗೆದು, ಆ ದುರ್ಜನರು ಸುಕರ್ಮ ಮಾಡಿದರೆ ಅದ್ರ ಫಲ ತೆಗೆದು ಪ್ರಪನ್ನರಿಗೆ ಕೊಡ್ತಾನೆ. ತನ್ನನ್ನು ಯಾರು ಭಕ್ತಿ ಮಾಡ್ತಾರಲ್ಲ ಆ ಭಕ್ತಿ ಮಾಡಿದವರಿಗೆ, ತನಗೆ ಶರಣಾಗತರಾದವರಿಗೆ ಕೊಡ್ತಾನೆ. ಪ್ರಪನ್ನರಿಗೆ ಕೊಟ್ಟು ಅವರ ಸುಖಪಡಿಸುವನು, ಅವರಿಗೆ ಆತ ಸುಖ ಕೊಡಿಸ್ತಾನೆ. ಯಾಕೆಂದ್ರೆ ಅವನು ಸುಭುಜಾಹ್ವ. ಸುಭುಜ ಅಂದ್ರೆ ಚೆನ್ನಾಗಿ ತಿನ್ನುವವನು ಅಂತ ಅರ್ಥ. ಚೆನ್ನಾಗಿ ತಿನ್ನುವವನು, ತಿನ್ನಿಸುವವನು. ಅವನು ತಿಂದಾಗಲೇ ನಾವು ತಿನ್ನೋರು. ನಿನ್ನೆ ದಿವಸ ಹೇಳಿದ ಅವನು ಒಳಗೆ ನಿಂತು ಒಳ್ಳೆ ಕರ್ಮ ಮಾಡಿದಾಗಲೇ ನಾವು ಒಳ್ಳೆ ಕರ್ಮ ಮಾಡ್ತೀವಿ, ಕೆಟ್ಟ ಕರ್ಮವನ್ನು ಅವನು ಮಾಡಿದಾಗಲೇ ನಾವು ಹೊರಗೆ ನಿಂತು ಮಾಡ್ತೇವೆ. ಹೀಗೆ ತಿನ್ನುವವನು, ತಿನ್ನಿಸುವವನು. ಭಗವಂತನ ಪ್ರಸಾದವನ್ನು ನಮ್ಮ ಕಡೆಯಿಂದ ತಿನ್ನಿಸುವವನು ಅವನೇ, ಲಂಚ ತಿನ್ನಿಸುವವನು ಅವನೇ ಅಂತ ಹೇಳಿದೆ ನಿನ್ನೆ. ಯಾಕಂದ್ರೆ ಅದನ್ನು ತಿನ್ಲಿಕ್ಕೂ ನಾವು ಸ್ವತಂತ್ರರಲ್ಲ. ಒಳಗೆ ನಿಂತು ಆತ ಕೆಲಸ ಮಾಡಿದ್ರೆ ಮಾಡ್ತೇವೆ ಅಷ್ಟೇ. ಪುಣ್ಯಕರ್ಮ ಅಥವಾ ಪಾಪಂ ಯಜ್ಜೀವೋ ವಿದತಾತ್ಯಯಂ
ಸ್ವಾತಂತ್ರ್ಯ ಮನುಸೃತ್ಯೈವ ತತ್ಫಲಂ ಭಾಗಕಲ್ಪನಂ ಅಂತ ವಿಷ್ಣು ರಹಸ್ಯದ ಒಂದು 21ನೇ ಅಧ್ಯಾಯದಲ್ಲಿ 47-48 ಶ್ಲೋಕಗಳು. ಮಾಣಿಕವ ಕೊಂಡು ಅಂಗಡಿಯೊಳು ಅಜಿವಾನ ಕೊಟ್ಟ ಆ ಪುರುಷನ ಸಮಾಧಾನ ಮಾಡುವ ತೆರದಿ ದೈತ್ಯರು ನಿತ್ಯದಲ್ಲಿ ಮಾಳ್ಪ ದಾನ ಯಜ್ಞಾದಿಗಳ ಫಲ ಪವಮಾನ ಪಿತನ ಅಪಹರಿಸಿ ಅಸಮೀಚೀನ ಸುಖಗಳ ಕೊಟ್ಟು ಅಸುರರ ಮತ್ತರನ ಮಾಳ್ಪ. ಬಹಳ ಸುಂದರವಾದ್ದು. ನಮಗೆ ದುಃಖ ಬಂದಾಗ, ನಮ್ಮದೇನಾದರೂ ಕಳೆದಾಗ ನಾವು ಹೇಗೆ ಸಮಾಧಾನ ಪಟ್ಕೊಳ್ಬೇಕು ಅಂತೆಲ್ಲ ಇಲ್ಲಿ ಹೀಗೆ ಹೇಳ್ತಾರೆ. ನಮ್ಗೇನಾದ್ರು ದುಃಖ ಬಂದಾಗ, ನಮಗೆ ಸಂಕಷ್ಟ ಬಂದಾಗ ಮಾತ್ರ ಅಲ್ಲ, ನಾವು ಸಾಮಾನ್ಯವಾಗಿ ಇನ್ನೊಬ್ರಿಗೆ ನಮ್ಮನ್ನು ಹೋಲಿಸ್ಕೊಂಡು ನೋಡ್ತಿರ್ತೀವಿ. ಅಲ್ಲ, ಅವರಿಗೆಲ್ಲ ಅಷ್ಟು ಸುಖ ಕೊಟ್ಟಿದ್ದಾನೆ ದೇವರು, ನಮಗೇನು ಕೊಡ್ಲಿಲ್ಲಲ್ಲ ಅಂತ. ಅದಕ್ಕೆ ಇಲ್ಲಿರೋ ಉತ್ತರ ಇದು. ಈಗ ನಾವು ಮಹಾಭಾರತದ ವನಪರ್ವ ಶ್ರವಣ ಮಾಡ್ತಿದ್ದೇವೆ. ಆ ವನಪರ್ವದಲ್ಲಿ ಮುಂದೆ ಬರೋ ಮಾತೇ ಅದು. ಮಾರ್ಕಂಡೇಯ ಋಷಿಗಳ ಸಮಾಗಮ ಆಗೋದಿದೆ. ಆ ಕಥೆಯನ್ನ ನಾಳೆ ನಾಡ್ದು ನಾವು ನೋಡಬೇಕು. ಅಲ್ಲಿ ಯುಧಿಷ್ಠಿರ ಕೇಳ್ತಾನೆ, ನಾನು ಪುಣ್ಯಾತ್ಮ ಹೌದು, ಜಗತ್ತಿಗೂ ಗೊತ್ತು, ನನಗೂ ಗೊತ್ತು, ನನ್ನ ತಮ್ಮಂದ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ದುರ್ಯೋಧನಾದಿಗಳು ನನ್ನನ್ನು ಪುಣ್ಯಾತ್ಮ ಅಂತ ಹೊಗಳ್ತಾರೆ. ಆದ್ರೆ ನನಗೆ ಮಾತ್ರ ದುಃಖ. ದುಷ್ಟರಾದಂಥ ಕೌರವರಿಗೆ ಇಂಥ ಸುಖ ಬಂದಿದೆಯಲ್ಲ, ಯಾಕೆ? ಆಗ ಅವರು ಹೇಳ್ತಾರೆ, ಆ ಅವ್ರಿಗೆ ಬಂದಿರೋ ಸುಖ ತಾತ್ಕಾಲಿಕ, ಮುಂದೆ ಅವರು ತಾವು ಮಾಡಿದ ದುಷ್ಕರ್ಮಕ್ಕೆ ಪ್ರತಿಫಲವಾಗಿ ಒಂದು ದುಷ್ಪರಿಣಾಮವನ್ನು ಅನುಭವಿಸ್ತಾರೆ. ನಿನಗೆ ಮಹಾ ಸುಖ, ದೊಡ್ಡ ವೈಭವ ಕಾದಿದೆ ಅಂತ ಹೇಳ್ತಾರೆ. ಗೊತ್ತಿರೋ ಉತ್ತರನೇ. ಅದನ್ನ ಇಲ್ಲಿ ತಿಳ್ಕೊಳ್ಬೇಕು. ಒಬ್ಬ ಏನು ತಿಳುವಳಿಕೆ ಇಲ್ಲದೆ ಒಬ್ಬ ಬಾಲಕ ಅಥವಾ ಯಾರೋ ಒಬ್ಬ ಹುಚ್ಚ, ಅವನಿಗೆಲ್ಲೋ ಒಂದು ಮಾಣಿಕ್ಯ ಸಿಕ್ತು ಅಂತ ತಿಳ್ಕೊಳ್ರಿ. ಆ ಮಾಣಿಕ್ಯವನ್ನು ತಗೊಂಡು ಏನ್ ಮಾಡ್ಬೇಕು? ಧಾರಣೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂಗಡಿಗೆ ತಗೊಂಡು ಹೋದ್ರೆ ಅಂಗಡಿ ಅವನು ಇವನು ನೋಡಿದ, ಬಂದವನು ಹುಚ್ಚ, ಇವನಿಗೆ ಮಾಣಿಕ್ಯದ ಬೆಲೆ ಇಲ್ಲ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ಆ ಮಾಣಿಕ್ಯದ ಬೆಲೆ 5,000 10,000 ಆಗಿದ್ದಾಗ ಅಷ್ಟು ದುಡ್ಡು ಕೊಡೋದು ಬಿಟ್ಟು ನಿನ್ಗೆ ಏನ್ ಬೇಕಪ್ಪ ಅಂತ ಕೇಳ್ತಾನೆ. ಆ ಹುಚ್ಚನಿಗೆ ಏನ್ ಹೇಳ್ಬೇಕು ತಿಳಿಯಲ್ಲ. ಅಲ್ಲಿ ಏನೋ ಒಂದು ಇದ್ರು ಅಂತ ಬಾಟ್ಲಿಗಳಿರುವಂತ ಕ್ಷುದ್ರ ಸಾಮಾನು ತೋರಿಸ್ತಾನೆ. ಅಲ್ಲಿ ಒಂದ್ ಕಡೆ ಅಜವಾನ ಇದೆ. ಅಜವಾನ ಅದು ಬೇಕು ಅಂತ ಕೇಳ್ತಾನೆ ಆಕಸ್ಮಿಕವಾಗಿ. ಅಜವಾನ ಕೊಟ್ಟು ಕಳಿಸಿಬಿಡ್ತಾನೆ ಅಂಗಡಿಯವನು. ಕೈಯಲ್ಲಿದ್ದದ್ದು ಮಾಣಿಕ್ಯ. ಆ ಮಾಣಿಕ್ಯಕ್ಕೆ ಏನೋ ಅದೃಷ್ಟವಶಾತ್ ಮಾಣಿಕ್ಯ ಸಿಕ್ತು. ಅದ್ರ ಪ್ರತಿಫಲ ಏನು ಅಂತ ಗೊತ್ತಿಲ್ಲ. ಅದು ನೋಡಿ ಅಂಗಡಿಯವನಿಗೆ ಮೋಸ ಮಾಡಿ ಅಜವಾನ ಕೊಟ್ಟು ಕಳಿಸಿಬಿಡ್ತಾನೆ. ಆ ಅಜವಾನ ಕೊಟ್ಟು ಕಳಿಸಿದ ಮೇಲೆ ಇವನನ್ನು ತಗೊಂಡೋಗಿ ಅದರಲ್ಲೇ ತೃಪ್ತನಾಗಿ ಕಾಲ ಕಳೆದು ಬಿಡ್ತಾನೆ. ಅದರಂತೆ ದೈತ್ಯರು ಕೂಡ ನಿತ್ಯ ಬೇಕಾದಷ್ಟು ದಾನ ಯಜ್ಞ ಇತ್ಯಾದಿಗಳನ್ನು ಮಾಡ್ತಾರೆ. ಇವನೇ ಆ ಭಗವಂತ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಮಾಣಿಕ್ಯ ಸ್ವೀಕಾರ ಮಾಡಿದಂತೆ ಮಾಡಿ ಅವ್ರಿಗೆ ಪ್ರತಿಫಲವಾಗಿ ಏನು ಕೊಡ್ತಾನೆ? ಏನೋ ಕ್ಷುದ್ರವಾದ ಫಲ ಕೊಟ್ಬಿಡ್ತಾನೆ. ನನಗೆ ಅಪಾರವಾದ ಬಲ ಬೇಕು, ನನ್ನನ್ನು ಯಾರು ಮನುಷ್ಯರು ದೇವತೆಗಳು ಇವ್ರು ಯಾರು ಕೊಲ್ಲಬಾರ್ದು, ಹಗಲು ಕೊಲ್ಲಬಾರ್ದು, ರಾತ್ರಿ ಕೊಲ್ಲಬಾರ್ದು ಅಂತ ಏನೋ ಅಹಂಕಾರದಿಂದ ಮೈ ಮರೆತು ವರ ಕೇಳಿಬಿಡ್ತಾರೆ. ಹೀಗೆ ಮಾಡಿದಂತಹ ಮಹಾಕರ್ಮಕ್ಕೆ ಪ್ರತಿಫಲವಾಗಿ ಏನು ಕೇಳಬೇಕು ಅಂತೂ ಗೊತ್ತಾಗೋದಿಲ್ಲ ದೇವರಿಗೆ. ದೇವ್ರನ್ನ ಏನು ಕೇಳಬೇಕು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ದೇವರು ಅವ್ರಿಗೆ ಬಾಯಿಂದ ಏನೋ ಅಬದ್ಧವಾದ ನುಡಿಸಿ ಅಷ್ಟನ್ನೇ ಕೊಟ್ಟು ಸಮಾಧಾನ ಮಾಡಿಬಿಡ್ತಾನೆ. ಅವರಿಗೆ ದುರಹಂಕಾರ ಬಂದು ಆ ಬಲದಿಂದ ಎಲ್ಲರನ್ನೂ ಪೀಡಿಸ್ತಾರೆ. ಅವ್ರನ್ನ ಪೀಡಿಸಿದ್ರಿಂದ ಅವರು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಯ್ತು. ಅವರಿಗೆ ಕೈಯಲ್ಲಿ ಬಲ ಇಲ್ಲದೆ ಹೋದ್ರೆ, ಧನಬಲ ಇಲ್ಲದೆ ಹೋದ್ರೆ, ಜನಬಲ ಇಲ್ಲದೆ ಹೋದ್ರೆ ದುಷ್ಟರಿಗೆ ಅವ್ರಿಗೆ ದುಷ್ಟಕರ್ಮಗಳು ಮಾಡ್ಲಿಕ್ಕೆ ಪ್ರೇರಣೆ ಸಿಗೋದಿಲ್ಲ. ಇದು ವಿಚಾರ ಮಾಡ್ಬೇಕು. ಈ ಜಗತ್ತಿನಲ್ಲಿ ದುರ್ಜನರಿಗೆ ಬಲ ಯಾಕೆ ಹೆಚ್ಚಿರ್ತದೆ ಅಂತಂದ್ರೆ, ಒಂದ್ ವೇಳೆ ದುರ್ಜನರು ನಮ್ಮ ತರನೇ ಎದ್ದು ಬಿಟ್ಟಿದ್ರೆ ನಾವ್ ಹೇಗಿದ್ವಿ ಹಾಗೆ ಇರ್ತಿದ್ರು. ಬಹಳ ಅವ್ರ ದರ್ಬಾರು, ಅವ್ರ ಮೆರೆದಾಟ ಇವೆಲ್ಲ ಆಗ್ತಿರ್ಲಿಲ್ಲ. ಅವ್ರೆಷ್ಟು ಮೆರೀತಾರೋ, ಅವ್ರೆಷ್ಟು ದರ್ಬಾರ್ ಮಾಡ್ತಾರೋ ಅಷ್ಟವ್ರ ಮೇಲೆ ಹೋಗ್ತಿದ್ದಾರೆ ಅಂತ ಅರ್ಥ. ಮೇಲಂದ್ರೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಿದ್ದಾರೆ ಅಂತ ಅರ್ಥ. ಹೀಗೆ ದೇವರು ಅವ್ರಿಗೆ ಕೊಟ್ಟಿರೋದು ನಮಗೆ ಒಂದು ಉದಾಹರಣೆ ಆಗಬೇಕು ಅಂತ. ನೋಡು, ಅವ್ರಷ್ಟೆಲ್ಲ ದಾನ ತಪಸ್ಸು ಅಧ್ಯಯನ ಇಷ್ಟೆಲ್ಲ ಮಾಡಿದ್ರು, ಅದಕ್ಕೆ ಸರಿಯಾದ ಫಲ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಯಾವುದೋ ಕ್ಷುದ್ರ ಫಲವನ್ನು ಪಡ್ಕೊಂಡ್ಬಿಟ್ರು, ಆ ಮೂಲಕ ಜಗತ್ತಿಗೆ ಉಪಚಾರ ಕೊಡ್ತಾ ಹೋದ್ರು. ಹೀಗಾಗಿ ಅವರು ಕೊಬ್ಬಿ ತಮ್ಮ ಸಾಧನೆ ಕಡೆಗೆ ಮುನ್ನಡೀತಾರೆ. ನೀನು ಅಂಥ ಮಹಾಕಾರ್ಯವನ್ನು ಮಾಡುವಾಗ ಕ್ಷುದ್ರ ಫಲಗಳನ್ನು ಕೇಳಬೇಡ, ಸತ್ಫಲಗಳನ್ನು ಕೇಳು ಅಂತ ನಮಗೊಂದು ಉದಾಹರಣೆ ಅದು. ಮತ್ತೆ ಅವರಿಗೆ ಈಗೇನು ತಾತ್ಕಾಲಿಕವಾದ ವೈಭವ ಸಿಕ್ಕಿದೆಯಲ್ಲ, ಅದು ಅವರಿಗೆ ಒಳ್ಳೇದು ಮಾಡ್ಲಿಕ್ಕಾಗಿ ಅಲ್ಲ, ಅವರು ಕೆಟ್ಟದನ್ನು ಮಾಡ್ಲಿಕ್ಕಾಗಿ, ಅವರು ತಮ್ಮ ದುರ್ಗತಿಯನ್ನು ಪಡ್ಕೊಳ್ಳಿಕ್ಕಾಗಿ ಅವ್ರಿಗೆ ಸಿಕ್ಕಿರುವಂತಹ ಸವಲತ್ತುಗಳಿವು. ಸವಲತ್ತುಗಳನ್ನು ದುರುಪಯೋಗ ಮಾಡ್ಕೋತಾರೋ ಸದುಪಯೋಗ ಮಾಡ್ಕೋತಾರೋ ಅಂತ ನೋಡ್ತಾನೆ. ದುರುಪಯೋಗ ಮಾಡ್ಕೋತಾರೆ ಅಂತ ಗೊತ್ತಿರ್ತದೆ, ದುರುಪಯೋಗ ಮಾಡ್ಕೊಂಡು ಬಿಡ್ತಾರೆ. ಆ ಮೂಲಕ ಮಹಾಭಾಗವತರನ್ನು ದ್ವೇಷಿಸ್ತಾರೆ. ಎಲ್ಲ ಮಹಾಭಾರತವೇ. ಮಹಾಭಾರತ ಅಂದ್ರೆ ಅದು ಶಾಸ್ತ್ರಗಳ ಒಂದು ಪ್ರಾಯೋಗಿಕ ಚಿತ್ರಣ. ಅದು ಯಾಕೆ ಅಂತಂದ್ರೆ, ಆ ದುರ್ಯೋಧನಿಗೆ ಅಷ್ಟ್ಯಾಕೆ ವೈಭವ ಸಿಕ್ತು? ಕೊನೆಗೆ ಪಾಂಡವರು ಆಳಿದ್ದು 35-36 ವರ್ಷ, ಇವನು ಆಳಿದ್ದು ಹೆಚ್ಚು ದುರ್ಯೋಧನ. ಅವನ ಕೈಯಲ್ಲೇ ವೈಭವ ಹೆಚ್ಚಿತ್ತು. ಪುಂಡರೀಕಾದಿ ಮಹಾ ಯಜ್ಞಗಳನ್ನು ಮಾಡಿದ. ಕೊನೆಗೂ ಅದು ದುರ್ಯೋಧನ ತಿಳಿಲಿಲ್ಲ.
ನನ್ನನ್ನು ನೀವು ಕೊಂದು ಹಾಕಿಬಿಟ್ಟು ಮೋಸದಿಂದ ಅಂತ ಅಬ್ಬರಿಸಿದ ಕೃಷ್ಣನ ಮುಂದೆ. ಆಗ ಮತ್ತು ಹೇಳಿದ, ಈಗ ನಾನು ಇಲ್ಲಿ ತನಕ ಬೇಕಾಷ್ಟು ವೈಭವದಿಂದ ಮೆರೆದಾಡಿ ರಾಜ್ಯ ಆಳಿದ್ದೇನೆ. ಈ ಪಾಂಡವರು ಇವತ್ತು ರಾಜ್ಯ ಪಡ್ಕೊಂಡಿದ್ದಾರೆ. ಇವತ್ತಿಗೆ ಇವರ ಸಂತೋಷ ಪಡಬೇಕು ಅಂದ್ರೆ ಜನ ಇಲ್ಲ ಅವ್ರ ಜೊತೆ. ತಾವು 5 ಜನ ಪಾಂಡವರು, ಅವ್ರ ಹೆಂಡತಿ, ಮಕ್ಕಳು ಕೂಡ ಇಲ್ಲ, ಸತ್ತೋಗಿದ್ದಾರೆ ಎಲ್ಲರೂ. ಹೀಗೆ ಎಲ್ಲರನ್ನೂ ಕಳ್ಕೊಂಡು ಈ ಪಾಂಡವರು ಏನ್ ಸುಖ ಪಡ್ತಾರೋ ಪಡ್ಲಿ, ನಾನಂತೂ ಇಲ್ಲಿ ತನಕ ಬೇಕಾಷ್ಟು ಮೆರೆದಾಡಿದ್ದೇನೆ ಅಂದ. ಅವಾಗ ಏನಾದ್ರು ಬಿರುದು ಪುಷ್ಪವೃಷ್ಟಿ ಆಯ್ತಂತೆ, ಭ್ರಾಂತಿ ಹೆಚ್ಚಾಯ್ತು, ತನಗೆ ಬಂದು ತಪ್ಪು ತಿಳುವಳಿಕೆ ಹೆಚ್ಚಾಗಿಬಿಡ್ತು. ಇದು ದೈವದ ವ್ಯವಸ್ಥೆ. ಕೆಲವು ಸರಿ ದೈವ ದುರ್ಜನರಿಗೆ ಅನುಕೂಲ ಮಾಡಿಕೊಡೋದು ಈ ಕಾರಣಕ್ಕಾಗಿ, ಭ್ರಾಂತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ನಮ್ಮಂಥವ್ರು ಯಾರೋ ಒಂದು 4 ಪ್ರದಕ್ಷಿಣೆ ಹಾಕಿದ್ರೆ, ಏನೋ ಒಂದು ಸತ್ಕಾರ್ಯ ಮಾಡಿದ್ರೆ ಒಮ್ಮೆಲೆ ಪ್ರಶಸ್ತಿ ಸಿಗೋದಿಲ್ಲ, ದೇವ್ರು ಒಮ್ಮೆಲೆ ಮೆಚ್ಚೋದಿಲ್ಲ. ಯಾಕೆಂದ್ರೆ ಮೆಚ್ಚಿದ್ಬಿಟ್ರೆ ನೀವು ಸುಮ್ಮನೆ ತಟಸ್ಥರಾಗಿ ಬಿಡ್ತೀರಿ, ಮುಂದೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನೀವು. ಅದಕ್ಕೆ ನಿಮಗೆ ತೃಪ್ತಿ ಬರಬಾರದು, ನೀವು ಅತೃಪ್ತಾಗಿ ಇನ್ನೂ ಮಾಡ್ತಾನೇ ಇರಬೇಕು. ಭಗವಂತ ಇನ್ನೂ ಯಾಕೆ ನೀವು ಕಣ್ ತೆರೀಲಿಲ್ಲ ಅಂತ ಮಾಡ್ತಾನೆ ಹೋಗ್ಬೇಕು ನೀವು. ನಿಮಗೆ ತೃಪ್ತಿ ಬರಬಾರ್ದು ಅನ್ನೋಕ್ಕಾಗಿ ಭಗವಂತ ಒಮ್ಮೆಲೆ ಕಣ್ ತೆರೆಯೋದಿಲ್ಲ, ಅವ್ರಿಗೆ ಕೂಡಲೇ ಕೊಟ್ಟು ಬಿಡ್ತಾನೆ. ಎಲ್ಲಿ ನೋಡಿದ್ರು ಶಾಸ್ತ್ರದಲ್ಲೆಲ್ಲ ಅದೆಷ್ಟೋ ವರ್ಷ 1000 ತಪಸ್ ಮಾಡಿದ್ರು, ಬ್ರಹ್ಮ ಬಂದ, ಈಶ್ವರ ಬಂದ, ಗಣಪತಿ ಬಂದ, ಸ್ಕಂದ ಬಂದ, ಬೇಕಾದೆಲ್ಲ ಕೊಟ್ಟೇ ಬಿಟ್ಟ, ಸುಲಭವಾಗಿ ಕೊಟ್ಟ. ನೀವು ಅಷ್ಟು ಬೇಡ್ಕೊಂಡು ಕೊಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಅದನ್ನು ಕೊಟ್ಟು ಅವ್ರನ್ನ ಉನ್ಮತ್ತರನ್ನಾಗಿ ಮಾಡ್ತಾನೆ. ಮಾಣಿಕವ ಕೊಂಡು ಅಂಗಡಿಯೊಳು ಅಜಿವಾನ ಕೊಟ್ಟು, ಅಂಗಡಿ ಆತ ಅಂತ ಅಲ್ಲಿಲ್ಲ, ಅಲ್ಲಿ ಅಂಗಡಿಯ ಯಜಮಾನ ಅಂತ ಅಲ್ಲಿ ಯಾವ ಶಬ್ದ ಬಂದಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಕೊಟ್ಟು ಆ ಪುರುಷನ ಸಮಾಧಾನ ಮಾಡುವ ತೆರದಿ, ಆ ಬಂದ ಪುರುಷ ಇದ್ದಾನಲ್ಲ, ಮಾಣಿಕ್ಯ ತಗೊಂಡು ಬಂದ ಪುರುಷ, ಅದಕ್ಕಾಗಿ ಅವನಿಗೆ ಸಮಾಧಾನ ಮಾಡುವ ತೆರದಿ. ದೈತ್ಯರು ನಿತ್ಯದಲ್ಲಿ ಮಾಳ್ಪ, ಅವರೇನೇನು ಕೆಲಸಗಳನ್ನು ಮಾಡ್ತಿದ್ದಾರೆ, ದಾನ ಯಜ್ಞಾದಿಗಳ ಫಲ, ಆ ಫಲವನ್ನ ಪವಮಾನ ಪಿತನು ಅಪಹರಿಸಿ, ಪವಮಾನ ಅಂದ್ರೆ ಹನುಮಂತ, ಅವನ ಅಪ್ಪ ಇದ್ದಾನಲ್ಲ, ಅವನು ಅದನ್ನು ಅಪಹಾರ ಮಾಡ್ತಾನೆ. ಅಸಮೀಚೀನ ಸುಖಗಳನ್ನು ಕೊಟ್ಟು, ರಾಜಸ ತಾಮಸ ಸುಖಗಳನ್ನು ಕೊಟ್ಟು ಬಿಡ್ತಾನೆ. ಅವರು ಅವರೆಲ್ಲ ಮೈ ಮರಿತಾರೆ, ಜಗತ್ತಿಗೆ ತೊಂದರೆ ಕೊಡ್ತಾರೆ. ಕೊಟ್ಟು ಅಸುರರ ಮತ್ತರನ ಮಾಳ್ಪ, ಹಾಗಾಗಿ ಅಸುರರಿಗೆ ನಿತ್ಯ ಹುರುಪು, ಭಾಗವತರಿಗೆ ತೊಂದರೆ ಕೊಡಬೇಕು ಅಂತ. ದುರ್ಯೋಧನಿಗೆ ಅಷ್ಟೆಲ್ಲ ಅನುಕೂಲ ಇಲ್ಲದೆ ಹೋದ್ರೆ ಅವನು ಪಾಂಡವರನ್ನ ದ್ರೌಪದಿನ ಅಷ್ಟಾಕಿ ಪರಿಪರಿಯಾಗಿ ಗೋಳು ಹೊಯ್ಕೋತಿದ್ದ. ಅಷ್ಟು ಅನುಕೂಲ ಇತ್ತು ಅಂತ ಗೋಳು ಹೊಯ್ಕೊಂಡ. ಅವನಿಗೆ ಜನಬಲ ಇತ್ತು, ಧನಬಲ ಇತ್ತು, ಸ್ಥಾನ ಇತ್ತು, ಮಾನ ಇತ್ತು, ಗೋಳು ಹೊಯ್ಕೊಂಡ. ಅದರ ಫಲವಾಗಿ ಕೊನೆಗೆ ಏನಾಗಬೇಕು ಅಂತ ಆಯ್ತು. ಹೀಗೆ ಅಸಮೀಚೀನ ಸುಖ ಅಂದ್ರೆ ಕೆಟ್ಟ ಸುಖ, ಅದನ್ನು ಕೊಟ್ಟು ಅಸುರರ ಮತ್ತರನ್ನ ಮಾಳ್ಪ, ಅವರನ್ನ ಮತ್ತರನ್ನಾಗಿ ಮಾಡ್ತಾನೆ, ದಾರಿ ತಪ್ಪಿಸ್ತಾನೆ. ಏಣ ಲಾಂಛನನ ಅಮಲ ಕಿರಣ ಕ್ರಮೇಣ ವೃದ್ಧಿಯ ನೈದಿ ಲೋಗರ ಕಾಣಗೊಡದಿಹ ಕತ್ತಲೆಯ ಭಂಗಿಸುವ ತೆರದಂತೆ ವೈನತೇಯಾಂಸಗನ ಮೂರ್ತಿ ಧ್ಯಾನವುಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ಧಿಸಿ ಸುಖವ ಕೊಡುತ್ತಿಹವು. ಚಂದ್ರನ ಬೆಳದಿಂಗಳು ಈ ಶುಕ್ಲ ಪಕ್ಷದಲ್ಲಿ ನಿತ್ಯ ಹೆಚ್ಚುತ್ತಾ ಹೋಗ್ತದೆ. ಹೆಚ್ಚಿ ಈ ಜನರಿಗೆ ತೊಂದರೆ ಕೊಡುವಂಥ ಕತ್ತಲಿದೆಯಲ್ಲ, ರಾತ್ರಿ ಜನರಿಗೆ ಸಂಚಾರ ಮಾಡಲಿಕ್ಕೆ ಅಡಚಣೆ ಮಾಡುವಂಥ ಕತ್ತಲು, ಆ ಕತ್ತಲನ್ನು ಪರಿಹಾರ ಮಾಡ್ತದೆ ಈ ಬೆಳದಿಂಗಳು. ಅದರಂತೆ ಈ ಗರುಡಧ್ವಜನಾದ ಭಗವಂತ ತನ್ನನ್ನು ಧ್ಯಾನ ಮಾಡುವಂಥವರಿಗೆ ಈ ಜ್ಞಾನ ಭಕ್ತಿ ಇತ್ಯಾದಿ ಗುಣಗಳು ಹೆಚ್ಚಿ ಆ ಮೂಲಕ ಅವರು ಸ್ವರೂಪ ಸುಖವನ್ನು ಪಡ್ಕೋತಾರೆ, ಸುಖಿಗಳಾಗ್ತಾರೆ ಅವರು. ಈ ಏಣ ಲಾಂಛನನ ಅಮಲ ಕಿರಣ, ಏಣ ಅಂದ್ರೆ ಜಿಂಕೆ. ಆ ಜಿಂಕೆಯ ಲಾಂಛನ ಅಂದ್ರೆ ಈ ಚಂದ್ರನನ್ನ ಶಶಲಾಂಛನ ಅಂತಲೂ ಕರೀತಾರೆ, ಶಶಾಂಕ ಅಂತಲೂ ಕರೀತಾರೆ, ಏಣ ಲಾಂಛನ ಅಂತಲೂ ಕರೀತಾರೆ. ದೂರದಿಂದ ನೋಡಿದವ್ರಿಗೆ ಅದೇನು ಮೊಲ ಅಂತ ಕೆಲವರಿಗೆ ಕಾಣಿಸ್ತದೆ, ಇನ್ನು ಕೆಲವರಿಗೆ ಜಿಂಕೆ ಅಂತ ಕಾಣಿಸ್ತದೆ, ಚಂದ್ರನ ಮೇಲೆ ಇರುವಂಥ ಕಲೆಗಳು. ಹಾಗಾಗಿ ಏಣ ಲಾಂಛನನ ಅಮಲ ಕಿರಣ, ಆ ಶುದ್ಧವಾದಂಥ ಸ್ವಚ್ಛವಾದ ಕಿರಣಗಳಿವೆಯಲ್ಲ, ಅವು ಕ್ರಮೇಣ ವೃದ್ಧಿಯ ನೈದಿ, ಕ್ರಮವಾಗಿ ವೃದ್ಧಿಯನ್ನು ಹೊಂದಿ ಲೋಗರು ಅಂದ್ರೆ ಈ ಜನರು, ಆ ಜನರ ಕಾಣಗೊಡದಿಹ, ಜನರ ಕಣ್ಣಿಗೆ ತೊಂದರೆಯನ್ನು ಕೊಟ್ಟಿರುವಂಥ ಕತ್ತಲೆಯ ಭಂಗಿಸುವ ತೆರದಂತೆ, ಕತ್ತಲೆಯನ್ನು ನಾಶ ಮಾಡ್ತವೆ ಕಿರಣಗಳು. ಅದರಂತೆ ವೈನತೇಯಾಂಸಗ, ಗರುಡನ ಹೆಗಲ ಮೇಲೆ ಬರುವಂಥ ದೇವತೆ. ನೆಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ಅಂತ ನಾರಾಯಣ ವರ್ಮ, ಭಾಗವತದ ನಾರಾಯಣ ವರ್ಮ ಗರುಡನ ಹೆಗಲ ಮೇಲೆ, ಅವನ ಬೆನ್ನ ಮೇಲೆ ಕಾಲಿಟ್ಕೊಂಡು ಆತ ಬರ್ತಿದ್ದಾನೆ. ಆ ವೈನತೇಯಾಂಸಗನ ಮೂರ್ತಿ ಧ್ಯಾನ ಯಾರಿಗಿದೆಯಲ್ಲ, ಆ ಭಗವಂತನ ಯಾರು ಧ್ಯಾನ ಮಾಡ್ತಿದ್ದಾರಲ್ಲ, ಆ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ಧಿಸ್ತವೆ, ನಿತ್ಯ ವರ್ಧಿಸಿ ಸುಖವ ಕೊಡುತ್ತಿಹವು.
ರುದ್ರಾಧ್ಯಾಯದಲ್ಲಿ ಕೊನೆಗೆ ಚಮಕ ಅಂತ ಬರ್ತದಲ್ಲ, ವೃದ್ಧಂಚಮೇ ವೃದ್ಧಿಶ್ಚಮೇ ವೃದ್ಧಂಚಮೇ ವೃದ್ಧಿಶ್ಚಮೇ, ಇವೆಲ್ಲ ಅವೇ ಮಾತು. ಹೀಗೆ ಆ ಸುಖವನ್ನು ಕೊಡ್ತವೆ. ಸಂಪತ್ತು ಭಗವಂತನ ಭಕ್ತಿ ಜ್ಞಾನ ಅಂತಂದ್ರೆ ಸಂಪತ್ತು. ಆ ಸಂಪತ್ತು ಅದರಿಂದ ಹೆಚ್ಚಾಗ್ತಾ ಹೋಗ್ತದೆ. ಅದು ಹೇಗೆ ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಒಂದ್ ಕಡೆ ಹೇಳ್ತಾರೆ, ಈ ಸುಧಾದ ಮೂಲದಲ್ಲಿ, ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿಸ್ತಥಾ ತತಶ್ಚ ಸಾ ತಥೋ ಮುಕ್ತಿಸ್ತಥೋ ಭಕ್ತಿ ಸೈವತ್ ಸ್ಯಾತ್ ಸುಖರೂಪಿಣಿ ಭಕ್ತ್ಯಾ ಪ್ರಸನ್ನೋ ಭಗವಾನ್ ದದ್ಯಾ ಜ್ಞಾನಮನಾಕುಲಂ ತಯೈವ ದರ್ಶನಂ ಯಾತಃ ಪ್ರತಜ್ಞಾನ್ ಮುಕ್ತಿಮೇತಯ ಅಂತ 3ನೇ ಅಧ್ಯಾಯದಲ್ಲಿ ಬರುವಂಥ ಶ್ಲೋಕ. 3ನೇ ಅಧ್ಯಾಯದ 4ನೇ ಪಾದದಲ್ಲಿ ಭಕ್ತಿ ಮತ್ತು ಜ್ಞಾನ ಇವೆಲ್ಲ ಅವು ಒಂದೇ ನಾಣ್ಯದ 2 ಮುಖ ಇದ್ದಂತೆ. ಯಾವುದು ಮೊದಲು ಯಾವುದು ಆಮೇಲೆ ಹೇಳೋದು ಕಷ್ಟ. ಯಾರಿಗೆ ಭಗವಂತನ ಭಕ್ತಿ ಮಾಡಬೇಕು ಅಂತ ಸ್ವಾಭಾವಿಕವಂತ ಒಂದು ಅರ್ಹತ ಒಂದು ಹಿನ್ನೆಲೆ ಇರ್ತದಲ್ಲ, ಅವರಿಗೆ ಭಗವಂತನ ಬಗ್ಗೆ ಸ್ವಲ್ಪ ಭಕ್ತಿ ಮೊದಲಿದ್ದೇ ಇರ್ತದೆ. ಅವಾಗ ಅವ್ರೇನ್ ಮಾಡ್ತಾರೆ, ಹೆಚ್ಚು ಜ್ಞಾನ ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ. ಇಂಥ ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಲ್ಲ ಶಾಸ್ತ್ರಗಳ ಮೂಲಕ ಅಂತ ಪ್ರಯತ್ನ ಪಡ್ತಾರೆ. ಹೀಗೆ ಭಕ್ತಿಯಿಂದ ಜ್ಞಾನ. ಹಾಗಾದ್ರೆ ಭಕ್ತಿ ಮೊದಲ ಅಂತಂದ್ರೆ ಇಲ್ಲ, ಜ್ಞಾನ ಮೊದಲಿತ್ತು ಸ್ವಲ್ಪ, ಆ ಜ್ಞಾನದಿಂದಲೇ ಭಕ್ತಿ ಬಂದಿತ್ತು. ಹಾಗೆ ನೋಡಿದ್ರೆ ಅದು ಒಂದೇ ನಾಣ್ಯದ 2 ಮುಖ ಅಂತ ಹೇಳಿದ್ನಲ್ಲ. ಭಕ್ತಿ ಇಲ್ಲದೆ ಇದ್ದಂತಹ ಜ್ಞಾನವೂ ಅನುಪಯುಕ್ತ. ಒಂದು ನಾಣ್ಯ ತಗೊಂಡು ಅದು ಒಂದ್ ಕಡೆ ಅಚ್ಚೆ ಇಲ್ಲದೆ ಹೋದ್ರೆ ಇದರಿಂದ ಏನು ಸಾಮಾನು ಸಿಗೋದಿಲ್ಲ, ನೀವು ನಡೀರಿ ಅಂತಾರೆ ಅಂಗಡಿಯವರು. ಅದರಂತೆ ಭಗವಂತನ ಬಗ್ಗೆ ಪ್ರೀತಿ ಬೇಕು. ಆ ಪ್ರೀತಿ ಹೇಗಿರ್ಬೇಕು ಅಂದ್ರೆ ಭಗವಂತ ಎಂಥವನು ತಿಳ್ಕೊಂಡಿರ್ಬೇಕು. ಆ ಭಗವಂತನ ಮಹತ್ವದ ಜ್ಞಾನ ಇದ್ರೆ ಮಹಾತ್ಮ ಜ್ಞಾನಪೂರ್ವಕ ಸ್ವಸ್ವಾತ್ಮೀಯ ಸಮಸ್ತ ವಸ್ತುಭ್ಯ ಅಧಿಕ. ನಾನು ನನ್ನವರಿಗೆ ಅಂತನ್ನುವಂಥ ವಸ್ತುಗಳೇನಿವೆ, ಚರ ವಸ್ತುಗಳು, ಚೇತನಾಚೇತನ ವಸ್ತುಗಳು, ಇವೆಲ್ಲವನ್ನೂ ಮೀರಿ ಭಗವಂತನ ಪ್ರೀತಿಸೋದು, ಅದು ಹೇಗೆ ಜ್ಞಾನಪೂರ್ವಕವಾಗಿ, ಅದನ್ನೇ ಭಕ್ತಿಯನ್ನು ಕರೀತಾರೆ. ಹಾಗಾಗಿ ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಆ ಭಕ್ತಿಯಿಂದ ಮತ್ತೆ ಜ್ಞಾನ, ಕೊನೆಗೆ ಭಗವಂತನ ಸನ್ನಿಧಾನ. ಭಕ್ತಿಯಿಂದ ಪ್ರಸನ್ನನಾದ ಭಗವಂತನೇ ಸ್ವಚ್ಛವಾದ ಜ್ಞಾನವನ್ನು ಕೊಡ್ತಾನೆ. ಕೊಟ್ಟು ಆ ಮೂಲಕವೇ ಪ್ರತಜ್ಞಾನ್ ಮುಕ್ತಿ ಮೇತೆಯ, ಕೊನೆಗೆ ಮೋಕ್ಷವನ್ನ ಆತ ಕೊಡ್ತಾನೆ. ಹಾಗಾಗಿ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಅಂತ ಬೇರೆ ಇಲ್ಲ. ಇಲ್ಲಿ ಕೆಲವು ಕಡೆ ಈ ದಾಸರು ಇವರೆಲ್ಲ ಹೇಳಿದ್ದು ಇದೇನೋ ಭಕ್ತಿ ಮಾರ್ಗ, ಭಕ್ತಿ ಪಂಥ ಅಂತ ಹೀಗೆಲ್ಲ ಹೇಳ್ತಾ ಹೋದ್ರು. ಹಾಗಾಗಿ ಅದೇನಿಲ್ಲ. ಇವತ್ತಿಗೂ ಕೆಲವರಿಗೆ ಆ ಭ್ರಾಂತಿ ಇದೆ. ಪರದೇಶದಲ್ಲಿ ಭಾರತೀಯ ತತ್ವಶಾಸ್ತ್ರವನ್ನೆಲ್ಲ ಕಲಿಸ್ತಾರಲ್ಲ, ಅವರಿಗೆ ನಾನಾ ಥರದ ಭಕ್ತಿಗಳು, ನಾನಾ ಥರದ ಭ್ರಾಂತಿಗಳು. ಅವರಿಗೆ ಜ್ಞಾನ ಮಾರ್ಗ ಅಂದ್ರೆ ಯಾವುದು, ಭಕ್ತಿ ಮಾರ್ಗ ಅಂದ್ರೆ ಯಾವುದು? ಭಕ್ತಿ ಮಾರ್ಗ ಅಂತಂದ್ರೆ ಭಾಗವತ ಇತ್ಯಾದಿ ಪುರಾಣಗಳು, ದಾಸರ ಪದಗಳು, ನೀತಿ ಗೋವಿಂದದಂತಹ ಹಾಡುಗಳು, ಮತ್ತೆ ಮೀರಾ ಇಂಥವರೆಲ್ಲ ಭಕ್ತಿ ಪಂಥದವರು ಅಂತ ಅವ್ರ ಜೊತೆ ಗುರುತಿಸ್ತಾರೆ. ಜ್ಞಾನಯೋಗಿಗಳು ಅಂದ್ರೆ ಶಂಕರಾಚಾರ್ಯರು ಮೊದಲಾದಂಥ ಜ್ಞಾನಿಗಳು ಏನು ಭಾಷ್ಯ ಇತ್ಯಾದಿಗಳು ಬರೀತಾ ಬಂದರು, ಅವರನ್ನೆಲ್ಲ ಜ್ಞಾನ ಮಾರ್ಗಿಗಳು, ಅದು ವೇದಾಂತ, ಫಿಲಾಸಫಿ ಅಂತ ಅದನ್ನು ಗುರುತಿಸ್ತಾರೆ. ಮುಂದೊಂದು ಕಡೆ ಹೋಗಿ ಏನಾಯ್ತು ಅಂತಂದ್ರೆ, ಇದು ನಿಮ್ಗೆ ಗೊತ್ತಿರಬೇಕು, ಆಚಾರ್ಯರು ಅಂದ್ರೇನು, ಮಧ್ವಾಚಾರ್ಯರು ಅಂದ್ರೆ ಏನು, ಕೆಲವು ಕಡೆ ಅದನ್ನ ಬೋಧನೆ ಮಾಡ್ತಾರೆ. ಆಚಾರ್ಯರು ಅಂದ್ರೆ ಭಕ್ತಿ ಮಾರ್ಗ, ಅಲ್ಲಿ ತತ್ವಜ್ಞಾನ ಏನಿಲ್ಲ, ಅದೊಂದು ಭಕ್ತಿ ಮಾರ್ಗ ಅಷ್ಟೇ ಅಂತ ಈಗ ಹೇಳೋರಿದ್ದಾರೆ. ಹಾಗೇನಿಲ್ಲ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 3 ಜನ ಕೂಡ ಜ್ಞಾನ ಭಕ್ತಿ ಎರಡರದು ಮಹತ್ವನೂ ಹೇಳ್ತಾ ಹೋದರು. ಭಜ ಗೋವಿಂದಂ ಮಂತ್ರೆ ಶಂಕರಾಚಾರ್ಯರು ಕೂಡ ಹೇಳಿದರು. ಆಚಾರ್ಯರು ಕೂಡ ಕುರು ಭುಂಕ್ಷುಚ ಕರ್ಮನಿಜಂ ಇತ್ಯಾದಿ ಸ್ತೋತ್ರಗಳಲ್ಲಿ, ದ್ವಾದಶ ಸ್ತೋತ್ರ ಮೊದಲಾದವುಗಳಲ್ಲಿ ಭಕ್ತಿಯನ್ನೂ ಮಾಡು, ಜ್ಞಾನನೂ ಮಾಡು ಅಂತ ಎರಡನ್ನೂ ಹೇಳ್ತಾ ಹೋದರು. ಈ ಸರಿಯಾಗಿ ಈ ತತ್ವಜ್ಞಾನದ ಆಳ ಅವ್ರಿಗೆ ತಿಳಿಲಿಲ್ಲ. ಹಾಗಾಗಿ ಯಾವುದೋ ಭಕ್ತಿ ಮಾರ್ಗ, ಈಗ ಯಾವುದೋ ಜ್ಞಾನ ಮಾರ್ಗ ಅಂತ ಹೀಗೆಲ್ಲ ಅದನ್ನ ತಪ್ಪಾಗಿ ತಿಳಿತಾ ಹೋದರು ಕೆಲವರು ಪರದೇಶಿಯರು. ಅದು ಹಾಗಲ್ಲ. ವಸ್ತುತಃ ಅವೆರಡು ಒಂದೇ ನಾಣ್ಯದ 2 ಮುಖ. ಯಾವ ಪುರಂದರದಾಸರಂತ ದಾಸರು ಕೂಡ ಯಾರೂ ಜ್ಞಾನಹೀನರಾಗಿರಲಿಲ್ಲ. ಅವರಿಗೆ ಪಾಂಡಿತ್ಯ ಇಲ್ಲದ ಕಾರಣಕ್ಕಾಗಿ, ಶಾಸ್ತ್ರ ಪ್ರವಚನ ಮಾಡಲಿಕ್ಕೆ ಅರ್ಹತೆ ಇಲ್ಲದ ಕಾರಣಕ್ಕಾಗಿ ಅವರ ತಾಳ ತಟ್ಟಿ ಕುಣಿಯಲಿಲ್ಲ. ಆ ತತ್ವಜ್ಞಾನವನ್ನು ಜನಸಾಮಾನ್ಯರಿಗೆ ಕನ್ನಡದಲ್ಲಿ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ತಾಳ ತಟ್ಟಿ ತಾವು ಕುಣಿದ್ರು ಅಷ್ಟೇ. ಜನಪನರಿಕೆಯ ಚೋರ ಪೊಳಲುಳು ಧನವ ಕದ್ದೊಯ್ದಿಯೇ ಅವನ ಅವಗುಣಗಳೆಣಿಸದೆ ಪೊರೆವ ಪಡೆದಿರ ಶಿಕ್ಷಿಸುವ ತೆರದಿ ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಗೊಂಡು ತನ್ನ ಮನೆಯೊಳಿಟ್ಟು ಆನಂದಪಡಿಸುವ ಮಾಧವಾನತರ. ಒಬ್ಬ ಕಳ್ಳ ಇರ್ತಾನೆ. ಅವನು ಕದ್ದ, ಏನೋ ಒಂದಿಷ್ಟು ಕದ್ದ ರಾಜನ ಸೊತ್ತನ್ನ. ಅದು ರಾಜನಿಗೆ ಗೊತ್ತಾಯ್ತು. ಗೊತ್ತಾಗಿ ರಾಜ ತನ್ನ ಭಟರನ್ನು ಕಳಿಸಿ ಎಳ್ಕೊಂಡು ಬರೋ ಅನ್ನೋದಕ್ಕಿಂತ ಮೊದಲೇ
ಈ ಚೋರ ಏನಾದರೂ ರಾಜರೇ ಮಹಾಪ್ರಭುಗಳೇ ಕದಿಯೋದು ಕದ್ದೆ ತಪ್ಪಾಯ್ತು ಕ್ಷಮಾ ಮಾಡ್ರಿ ಅಂತ ಅವನ ಮುಂದೆ ತಗೊಂಡೋಗಿ ಆ ಕದ್ದ ಮಾಲನ್ನು ಇಟ್ಟುಬಿಟ್ರೆ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ. ಪಾಪ ಏನೋ ಮಾಡಿದ ಒಂದು ಬಾರಿ ಇರಲಿ ಅಂತ ಕ್ಷಮಾ ಮಾಡ್ತಾನೆ. ಅದರಂತೆ ನೀವು ಮಾಡಿದ ಕರ್ಮ ಉಚಿತವೇ ಆಗಿರಲಿ ಅನುಚಿತವೇ ಆಗಿರಲಿ, ಕಾಲ ಮೀರೋದ್ರೊಳಗೆ ಭಗವಂತ ತನ್ನ ದೂತರನ್ನು ಕಳಿಸ್ತಾನೆ. ಆ ಕಾಲ ಮೀರೋದ್ರೊಳಗೆ ಅದನ್ನು ಭಗವಂತನಿಗೆ ಕೃಷ್ಣಾರ್ಪಣೆ ಮಾಡಿಬಿಡಿ. ನಾವು ಆಮೇಲೆ ಯಾವಾಗ ನಿವೃತ್ತರಾದ್ಮೇಲೆ ಮಾಡ್ತೀವಿ ಅಂತ ಕಾಯ್ಬೇಡ್ರಿ, ಈಗಲೇ ಮಾಡಿಬಿಟ್ರೆ ಅದನ್ನು ಸ್ವೀಕಾರ ಮಾಡಿ ತನ್ನ ಮನೆಯೊಳಗೆ ಕರ್ಕೊಂಡು ಹೋಗಿರ್ತಾನೆ. ತನ್ನ ಸ್ಥಾನಕ್ಕೆ ಕೊಟ್ಟು, ತನ್ನ ಸ್ಥಾನವನ್ನು ಅವನಿಗೆ ಕೊಟ್ಟು ಸುಖಪಡಿಸ್ತಾನೆ ಅವರನ್ನ. ಜನಪನ ಅರಿಕೆಯ ಚೋರ. ಜನಪ ಅಂದ್ರೆ ರಾಜ, ಅವನ ಅರಿಕೆ ಅಂದ್ರೆ ಜ್ಞಾನ. ಆ ರಾಜನಿಗೆ ಜ್ಞಾನ ಬಂದಿದೆ, ಕಳ್ಳ ಕದ್ದಿದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ಆ ಚೋರ ಪೊಳಲೋಳು ಅಂತಂದ್ರೆ ಊರಿನಲ್ಲಿ ಅಂತ ಅರ್ಥ. ಕೆಲವು ಕಡೆ ಎಲ್ಲೋ ಪಗಲೋಳು ಅಂತ ಪಾಠನೂ ಇದೆ. ಹಗಲೋಳು ಕದಿಯೋದು ರಾತ್ರಿ ಕದ್ದ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಹಗಲಾದ್ಮೇಲೆ ಅವನಿಗೆ ಭಯ ಶುರುವಾಯಿತು, ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟ. ಅದು ಸುಂದರವಾದ ಪಾಠವೇ. ಆದರೆ ಅದನ್ನೆಲ್ಲ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪಾರವಾದ ಸಾಹಿತ್ಯ ರಾಶಿ ನಮ್ಮದು. ಯಾವ ವೇದ ಪುರಾಣ ಎಷ್ಟು ದಾಸ ಸಾಹಿತ್ಯ ಇಷ್ಟೊಂದು ಯಾವುದನ್ನಂತೂ ಸುರಕ್ಷಿತವಾಗಿಡೋದು. ಪೊಳಲು ಅಂದ್ರೆ ಪಟ್ಟಣ, ಆ ಪಟ್ಟಣದಲ್ಲಿ, ಅಥವಾ ಪಗಲೋಳು ಹಗಲಿನಲ್ಲಿ, ಎರಡು ಸುಂದರವೇ. ಪೊಳಲೋಳು ಧನವ ಕದ್ದೊಯ್ದು ಈಯೆ, ಅದನ್ನ ಕದ್ದ ಧನವನ್ನ ಪೊಳಲೋಳು ಈಯೆ ಹಗಲಿನಲ್ಲಿ ತಗೊಂಡೋಗಿ ಅರ್ಪಣೆ ಮಾಡಿದ. ಅವನ ಅವಗುಣಗಳು ಎಣಿಸದೆ, ಅವನ ಕಳ್ಳ ಕದ್ದ ಅಂತ ಸಿಟ್ ಮಾಡ್ಕೊಳ್ಳಿಲ್ಲ ಅವನ ಮೇಲೆ, ಎಣಿಸದೆ ಪೊರೆವ ಕೊಡದಿರೆ ಶಿಕ್ಷಿಸುವ ತೆರದಿ. ಪೊರೆವ ಅಂದ್ರೆ ಕಾಪಾಡ್ತಾನೆ, ಕೊಡದಿರೆ ಶಿಕ್ಷಿಸುವ. ಸಿಟ್ಟು ಬರ್ತದೆ, ಯಾಕೆ ನೀನು ಅರ್ಪಣೆ ಮಾಡಲಿಲ್ಲ ಅಂತ ಸಿಟ್ಟು ಬರ್ತದೆ. ಅದರಂತೆ ಮಾಡುವ ಕೆಲಸ ಉಚಿತವೋ ಅನುಚಿತವೋ ಕೃಷ್ಣಾರ್ಪಣ ಅಂದ್ಬಿಡ್ರಿ, ಅಷ್ಟು ಮಾಡಿಬಿಟ್ರೆ ಕೈಗೊಂಡು ಸ್ವೀಕಾರ ಮಾಡ್ತಾನೆ. ಅದನ್ನು ತನ್ನ ಅರಮನೆಯೊಳಿಟ್ಟು, ತನ್ನ ಅರಮನೆಗೆ ಕರ್ಕೊಂಡೋಗಿ ಇಡ್ತಾನೆ, ಆನಂದ ಪಡಿಸ್ತಾನೆ. ಯಾರಿವನು? ಮಾಧವ, ಲಕ್ಷ್ಮೀಯ ರಮಣ. ಆನತರು ಅಂದ್ರೆ ತನಗೆ ಶರಣಾಗತರಾದವರು. ಇದು ಮೊನ್ನೆ ಒಂದು ಯಾರೋ ಒಬ್ಬರಿಬ್ಬರ ಜೊತೆ ಮಾತಾಡುವಾಗ ಹಿಂಗೊಂದು ಪ್ರಸಂಗ ಬಂತು. ಭಗವಂತ ಅಂತಂದ್ರೆ ಕರುಣಾ ಸಮುದ್ರ ಅಂತ ತಿಳ್ಕೊಳ್ರಿ. ಯಾಕೆಂದ್ರೆ ನಮಗೆ ಏನು ಕರ್ಮ ಮಾಡ್ಲಿಕ್ಕೆ ಹೊರಟರು, ಎಂಥ ದೊಡ್ಡ ಘನ ವಿದ್ವಾಂಸ ಆದರೂ ಪರಿಪೂರ್ಣವಾದ ಜ್ಞಾನ ಯಾರಿಗೂ ಇರೋದಿಲ್ಲ. ಒಂದಲ್ಲ ಒಂದು ಬಾರಿ ಮಾತಿನಿಂದ, ಕೃತಿಯಿಂದ ಮನುಷ್ಯ ತಪ್ತಾನೆ. ಸಂಧ್ಯಾ ವಂದನೆ, ದೇವರ ಪೂಜೆ, ಅಲ್ಲಿಂದ ಹಿಡಿದು ವೈಶ್ವದೇವ ಮೊದಲಾದ ದೊಡ್ಡ ದೊಡ್ಡ ಕರ್ಮಗಳು ಹಿಡಿದು ಶಾಸ್ತ್ರ ಪ್ರವಚನ, ಶಾಸ್ತ್ರ ಶ್ರವಣ ಮತ್ತು ಭಾಗವತರ ಜೊತೆ ಮಾಡುವ ವ್ಯವಹಾರ. ಯಾರೋ ಭಾಗವತರಿಗೆ ತಪ್ಪಿ ನಡೀತೀವಿ, ಅವ್ರನ್ನೇನೋ ದ್ರೋಹ ಮಾಡ್ತೀವಿ, ಅವ್ರಿಗೇನೋ ಅಂತೇವೆ, ಪರನಿಂದ ಮಾಡ್ತೀವಿ. ಇಂಥ ಎಷ್ಟೆಷ್ಟೋ ಕೆಲಸಗಳನ್ನು ಜ್ಞಾನಿಗಳಾದವರು ಮಾಡ್ತಾರೆ, ಸಣ್ಣವರು ಮಾಡ್ತಾರೆ. ಇನ್ನು ನಡುವಿದ್ದವ್ರು ನಮ್ಮಂಥವ್ರ ಜೊತೆ ಹೇಳಬೇಕು ಅಂತ ಏನಿಲ್ಲ. ಅಂಥವರೆಲ್ಲ ನಾವು ಹೀಗೆ ಮಾಡಿದ್ವಿ, ನಮಗೆ ಸರಿಯಾಗಿ ಮಾಡ್ಲಿಕ್ಕೆ ಬರಲಿಲ್ಲ, ತಪ್ಪು ಮಾಡಿದ್ವೇನೋ ಅಂತ ಕೆಲವು ಸಾರಿ ನಾವು ವಿಚಾರ ಮಾಡ್ತಿರ್ತೀವಿ. ಬಹಳ ವಿಚಾರ ಮಾಡಬೇಡ್ರಿ. ಯಾಕಂದ್ರೆ ಭಗವಂತ ಮಿಲಿಟರಿ ದಂಡನಾಯಕ ಅಲ್ಲ. ಮಿಲಿಟರಿ ದಂಡನಾಯಕ ಮೀಸೆ ಹುರಿ ಮಾಡಿಕೊಂಡು ಕೈಲೊಂದು ದಂಡ ಹಿಡಿದು ಯಾರನ್ನ ಯಾವಾಗ ಶಿಕ್ಷೆ ಕೊಡಲಿ ಅಂತ ಕಾಯ್ತಾ ಇರ್ತಾನೆ. ಅಪರಾಧಿ ಬಂದ ಅಂದ್ರೆ ಅವನನ್ನೊಂದು ಕೋರ್ಟ್ ಮಾರ್ಷಲ್ ಮಾಡಿ ಬಂದವರನ್ನ, ಅವರ ಮಿಲಿಟರಿಯಲ್ಲೇ ಇದ್ದರೆ ಅವ್ರೇನು ಲಾಂಛನಗಳನ್ನ ಹಾಕೊಂಡಿರ್ತಾರಲ್ಲ ಅದನ್ನೆಲ್ಲ ಮೊದಲು ತೆಗೆದೋಗಿತಾರೆ. ಮಿಲಿಟರಿಯಲ್ಲಿ ದೊಡ್ಡ ದೊಡ್ಡ ದಂಡನಾಯಕರು ಕೆಳಗಿನವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರ ಮಾಡಿ ಆ ಕೆಳಗಿನವರು ತಮ್ಮ ಪದವಿ ಸೂಚಕವಾಗಿ ಹಾಕೊಂಡಿರೋ ಲಾಂಛನಗಳನ್ನು ತೆಗೆದೋಗಿದ್ದಾರೆ. ಮೊದಲು ತೆಗೆದೋಗೋದು ಅವ್ರು ವಿಚಾರಣೆ ಶುರು ಮಾಡ್ತಾರೆ. ಹೀಗೆ ಭಗವಂತ ಅಂದ್ರೆ ಮಿಲಿಟರಿ ದಂಡನಾಯಕ ಅಲ್ಲ, ಅಷ್ಟು ಕಠೋರ ಶಿಸ್ತಿನವನಲ್ಲ. ಆದರೆ ನಮಗೆ ಬೇಕಾದ್ದೇನೆಂದ್ರೆ ಶರಣಾಗತಿ. ನಾನು ಏನೋ ಅಜ್ಞಾನಿ, ಮಾಡೋದು ಮಾಡಿದೆ, ಸರಿಯಾದ ಕೆಲಸ ಇನ್ನು ಮುಂದೆ ಮಾಡಿಸು, ನಿನ್ನ ಜವಾಬ್ದಾರಿ ಅಂತ ನಮಗೊಂದು ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅದರ ಜೊತೆಗೆ ಭಾಗವತರನ್ನು ನಾವು ದ್ರೋಹ ಮಾಡಬಾರ್ದು, ಭಾಗವತರಿಗೆ ತೊಂದರೆ ಕೊಡಬಾರ್ದು, ಭಗವಂತನ ಭಕ್ತರಿಗೆ ಅನ್ನುವಂಥ ಎಚ್ಚರ ಇರಬೇಕು. ಭಗವದ್ ಭಕ್ತರು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ. ಇವು ಇದ್ದರೆ ಇದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋದರೆ ಅವನು ಆ ರಾಜನಂತ ಅದನ್ನು ಸ್ವೀಕಾರ ಮಾಡಿಬಿಡ್ತಾನೆ. ಸ್ವೀಕಾರ ಮಾಡಿ ನಮ್ಮನ್ನು ಕ್ಷಮಿಸ್ತಾನೆ. ಅನ್ನಾದನ್ನ ನಾಮಕ ಮುನ್ನ ಪೇಳದ ಪ್ರಕಾರ ಜೀವರೊಳ ಅನ್ನರೂಪ ಪ್ರವೇಶಗೈದು ಅವರವರ ವ್ಯಾಪಾರ ಬನ್ನ ಬಡದಲೆ ಮಾಡಿಸಿ ಧನ್ಯರಿವರು ಅಹುದೆಂದನಿಸಿ ತ್ರೈಗುಣ್ಯ ವರ್ಜಿತ ತತ್ತದಾಹ್ವಯನಾಗಿ ಕರೆಸುವನು. ಈ ಭಗವಂತನಿಗೆ ಅನ್ನಾದ ಮತ್ತು ಅನ್ನ ಅಂತ ಮೂರು ಹೆಸರು ಇದೆ. ಭಗವಂತ ನೀವು ಏನಂತಲೂ ಪೂಜೆ ಮಾಡ್ಬೋದು. ಭಗವಂತನೇ ಅನ್ನ.
ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ ತೈತ್ರಿಯ ಉಪನಿಷತ್. ಅನ್ನವನ್ನು ನೋಡಿದಾಗ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ರಿ. ಅನ್ನದ ಅನ್ನವನ್ನು ತಿನ್ಲಿಕ್ಕೆ ಅಂತ ಕೂತಿರ್ತಾರಲ್ಲ ಪಂಕ್ತಿಯಲ್ಲಿ, ಅವರೊಳಗೂ ಭಗವಂತ ಇದ್ದಾನೆ ಅಂತ ತಿಳ್ಕೊಡ್ರಿ. ಅನ್ನದಾನ ಮಾಡ್ತಿರ್ತಾರಲ್ಲ ಕೆಲವರು, ಅಥವಾ ಕೆಲವರು ಅನ್ನ ಬಡಿಸ್ತಿರ್ತಾರಲ್ಲ, ಅವರಲ್ಲೆಲ್ಲಾದ್ರೂ ಅನ್ನದ ಅಂದ್ರೆ ಅನ್ನವನ್ನು ಕೊಡುವವನು, ಅದೆರಡು ಸೇರಿ ಅನ್ನಾದ ಅಂತಾಗಿದೆ. ಅನ್ನವನ್ನು ತಿನ್ನುವಂಥವ್ರು, ಅವರಲ್ಲೆಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ಅನ್ನದಲ್ಲಂತೂ ಇದ್ದೇ ಇದ್ದಾನೆ. ಹೀಗೆ ನಾಮಗಳನ್ನು ಹೊಂದಿರುವಂಥ ಭಗವಂತ, ಅವನಿಗೆ ಸತ್ವರದ ಸ್ತಮ ಗುಣಗಳು ಹಿಡಿತಾ ಇಲ್ಲ, ಅವನು ಅದನ್ನು ಮೀರಿ ನಿಂತವನು. ಈ ಹಿಂದೆ ಹೇಳಿದಂತೆ ಜೀವರೊಳಗೆ ತಾನೇ ಇದ್ದು ಅನ್ನರೂಪನಾಗಿದ್ದಾನೆ. ಅವರೊಳಗೆ ಇದ್ದು ಅವರೊಳಗೆ ಪ್ರವೇಶ ಮಾಡಿ ಅವರವರ ಕರ್ಮಗಳನ್ನ ತಾನೇ ಮಾಡ್ತಾನೆ, ಕ್ಲೇಶ ಪಡದೆ. ಏನು ಅವನಿಗೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಮಾಡಿಸಿ ಕೊನೆಗೆ ಏನ್ ಮಾಡ್ತಾನೆ, ಇದು ಬಹಳ ಅದ್ಭುತವಾದ ನೋಡಿ. ಧನ್ಯರಿವರು ಅಹುದೆಂದನಿಸಿ ಮಾಡೋದು ಅವನು ಮಾಡ್ತಿರ್ತಾನೆ. ನಮಗೆ ಶಾಲು ಸನ್ಮಾನ ನಮಗಾಗ್ತಿರ್ತದೆ. ಧನ್ಯರು, ಎಂಥ ದೊಡ್ಡ ಪಂಡಿತರು, ಎಂಥ ಪ್ರವಚನ ಮಾಡಿಬಿಟ್ರು, ಎಂಥ ಪಾಠ ಮಾಡಿಬಿಟ್ರು, ಏನು ಪುಸ್ತಕ ಬರೆದ್ರು ಅಂತ ಜನ ನಮ್ಮನ್ನು ಧನ್ಯರು ಅಂತಾರೆ. ಒಳಗೆ ಮಾಡಿದ ಅವನು ಮಾಡಿರ್ತಾನೆ. ಮಾಡಿಸಿ ಧನ್ಯರು ಇವರು ಹೌದು ಅಂತಾರೆ ಜನ ಎನಿಸಿ, ತ್ರೈಗುಣ್ಯ ವರ್ಜಿತ, ಯಾಕಂದ್ರೆ ಅವನು ಸತ್ವರದ ಸ್ತಮ ಗುಣಗಳು ಹಿಡಿತಕ್ಕೆ ಒಳಪಟ್ಟವನಲ್ಲ. ತತ್ವದ ಆಹ್ವಾನಾಗಿ ಸತ್ವಗುಣದಲ್ಲಿ ಸತ್ವ ಅನ್ನೋ ಹೆಸರಿನಿಂದಿದ್ದಾನೆ, ತಮೋ ಗುಣದಲ್ಲಿ ತಮಸ್ಸು ಅನ್ನೋ ಹೆಸರಿನಿಂದಿದ್ದಾನೆ, ಪಂಡಿತರಲ್ಲಿ ಪಂಡಿತ ಅನ್ನೋ ಹೆಸರಿನಿಂದಿದ್ದಾನೆ. ಆಯಾ ವ್ಯಕ್ತಿಗಳ ಹೆಸರು ಯಾವ್ಯಾವ ವ್ಯಕ್ತಿಗಳು ತಗೊಂಡು ಅವರವರಲ್ಲಿ ಆಯಾ ಹೆಸರಿನಿಂದಲೇ ಇದ್ದಾನೆ, ಇದ್ದು ಕರೆಸ್ಕೊತಿದ್ದಾನೆ. ಧನ್ಯ ಅಂತ ಅಲ್ಲಿ ಶಬ್ದ ಬಂತು. ಧನ್ಯ ಅಂದ್ರೆ ಏನಂತ ತಿಳ್ಕೊಳ್ಬೇಕು. ನಾವೆಲ್ಲ ಧನ್ಯರು ಅಂತಂದ್ಬಿಟ್ರೆ ಯಾವುದೋ ದೊಡ್ಡ ಪ್ರಮಾಣದ ಸಂಪತ್ತು ಬಂತು, ಒಂದು ಒಳ್ಳೆ ಸುಂದರಿಯಾದ ಪತ್ನಿ ಒಬ್ಳಿಗೆ ಮದುವೆ ಮಾಡ್ಕೊಂಡ ಒಬ್ಬ, ಧನ್ಯ ಆಗಿಬಿಟ್ಟ ಅಂತೆಲ್ಲ ನಾವು ಮಾತಾಡ್ತೀವಿ. ವಸ್ತುತಃ ಧನ್ಯ ಅಂದ್ರೆ ಏನು? ಭಾಗವತ ತಾತ್ಪರ್ಯದಲ್ಲಿ, ಆಚಾರ್ಯರು ಬರೆದಂಥ ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದದಲ್ಲಿ ಆ ಕೊನೆಯ 23ನೇ ಅಧ್ಯಾಯದ ಕೊನೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಆಚಾರ್ಯ. ಶಬ್ದ ನಿರ್ಣಯ ಅಂತ ಒಂದು ಗ್ರಂಥ. ಅನಪೇಕ್ಷೋ ಗುಣೈ ಪೂರ್ಣ ಧನ್ಯ ಇತ್ಯುಚ್ಯತೆ ಬುಧೈಹಿ. ಧನ್ಯ ಅಂತ ಯಾರನ್ನು ಕರಿಬೇಕು ಅಂದ್ರೆ ಅನಪೇಕ್ಷ, ನಿಷ್ಕಾಮ ಕರ್ಮ ಮಾಡುವವನು, ಗುಣೈ ಪೂರ್ಣ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂಥ ಗುಣಗಳನ್ನು ಪಡೆದು ಉಚ್ಚ ಸ್ಥಿತಿಯನ್ನು ತಲುಪಿದವನು, ಅವನನ್ನು ಧನ್ಯರು ಅಂತ ಅನ್ಬೇಕು. ಸುಮ್ಮನೆ ಅವ್ರಿವ್ರನ್ನ ಧನ್ಯ ಅಂತಂದು, ಯಾರು ಅಯೋಗ್ಯರನ್ನು ಧನ್ಯ ಅಂತಂದು ನಮ್ಮನ್ನು ನಾವು ಧನ್ಯರು ಅಂತ ಅಂದ್ಕೊಂಡು ಧನ್ಯ ಶಬ್ದಕ್ಕೆ ಅವಮಾನ ಮಾಡಬೇಡ್ರಿ. ಅದು ಎಲ್ಲಿ ಬರೋದಂದ್ರೆ, ಪೃಥು ಚಕ್ರವರ್ತಿ ದೊಡ್ಡ ಸಾಧನೆ ಮಾಡಿ ಪರಂಧಾಮಕ್ಕೆ ಹೋಗ್ತಾನೆ. ಅದಾದ ಬಳಿಕ ಅವನ ಪತ್ನಿ ಅರ್ಚಿ, ಅವಳು ಅವನ ಚಿತಾಗ್ನಿ ದಾನೋದ್ದೇಹ ಪ್ರವೇಶ ಮಾಡಿ ಹೊರಟೋಗ್ತಾಳೆ. ಆಗ ದೇವತಾ ಸ್ತ್ರೀಯರೆಲ್ಲ ಬಂದು ಎಂಥ ಪತಿ ಪತ್ನಿಯರು ಅಂತ ಹೊಗಳ್ತಾರೆ. ಧನ್ಯಳು ಈ ಸ್ತ್ರೀ ಅಂತ ಅವಳನ್ನು ಹೊಗಳ್ತಾರಂತೆ. ಅದೇನು ಧನ್ಯಳು ಅಂತಂದ್ರೆ, ನಿಷ್ಕಾಮ ಕರ್ಮ ಮಾಡಿದ್ಲು ಅವಳು ಕೂಡ, ಅವಳ ಗಂಡನಂತೆ. ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಅವನು ಗಳಿಸಿದ, ಇವಳು ಗಳಿಸಿದ್ಲು. ಇಂತಹ ಧನ್ಯ ಜೀವನವನ್ನು ಅವ್ರಿಬ್ರು ನಡೆಸಿದ್ರು ಅಂತ ಆ ದೇವತೆಗಳು ಹೊಗಳಿದ್ರಂತೆ. ಅದು ಧನ್ಯ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗಾಗಿ ಧನ್ಯರು ಇವರು ಅಂತಂದ್ರೆ ವಸ್ತುತಃ ಎಲ್ಲಾ ಶಬ್ದದಿಂದಲೂ ಭಗವಂತನೇ ವಾಚ್ಯ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಏನು ಧನ್ಯಳು ಲಕ್ಷ್ಮಿ ಅಂತ ಮಾನ್ಯಳು ಅಂತಂದ್ರೆ, ಧನ್ಯ ಅಂತ ಲಕ್ಷ್ಮೀದೇವಿನ ಯಾಕೆ ಕರೀತಾಳೆ? ಅವನು ಧನ್ಯ ಆದ್ರಿಂದ ಧನ್ಯನ ಪತ್ನಿ ಧನ್ಯ, ಮಾನ್ಯನ ಪತ್ನಿ ಮಾನ್ಯ. ಹಾಗಾಗಿ ಲಕ್ಷ್ಮೀದೇವಿಗೆ ಧನ್ಯ ಅಂತ ಯಾಕೆ ಅನ್ಬೇಕು? ಅವಳು ಯಾವ ಎಲ್ಲ ಲೌಕಿಕ ಬಯಕೆಗಳನ್ನು ಮೀರಿ ನಿಂತವನು, ಯಾವ ಅಪೇಕ್ಷೆಯೂ ಇಲ್ಲದೆ ಇದ್ದವನು ಆ ಭಗವಂತ. ಮತ್ತೆ ಸರ್ವ ಗುಣ ಸಂಪನ್ನ ಆದ್ರಿಂದಾಗಿ ಅನಪೇಕ್ಷ ಗುಣ ಪೂರ್ಣ, ಅವನು ಧನ್ಯ. ಅವನ ಪತ್ನಿ ಆದ್ರಿಂದ ಅವಳು ಧನ್ಯಳು. ಮತ್ತೆ ನಾವು ಕೂಡ ಧನ್ಯರಾಗಬೇಕು. ವಸ್ತುತಃ ಅವನು ಪರಮಾತ್ಮನಂತ ನಾವು ಆಗಬೇಕು. ಒಂದು ಶ್ಲೋಕ ನಮಗೆ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ಅದೇನಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ. ನಾವು ಬ್ರಹ್ಮರೇ, ನೀವು ಬ್ರಹ್ಮರೇ, ಅವರು ಬ್ರಹ್ಮರೇ. ಮುಕ್ತಿ ಹೋದವರು ಪರಬ್ರಹ್ಮರು. ಲಕ್ಷ್ಮೀದೇವಿ ಅವಳು ಪರಮಬ್ರಹ್ಮ, ಪರಮಾತ್ಮ ಏನಿದ್ದಾನೆ ಅವನು ಪರಮ ಮಹತ್ ಬ್ರಹ್ಮ. ಬ್ರಹ್ಮಾಣಿ ಜೀವಾ ಸರ್ವೇಪಿ, ಎಲ್ಲಾ ಜೀವರು ಬ್ರಹ್ಮರೇ. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವರು ಪರಬ್ರಹ್ಮರು. ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿಗೆ ಅಭಿಮಾನಿನಿ ದೇವತೆ ಇದ್ದಾಳಲ್ಲ, ಅವಳು ಪರಮ ಬ್ರಹ್ಮ ಅನ್ನೋ ಹೆಸರಿಂದ ಕರೆಸ್ಕೊತಾಳೆ. ಪರಮಂ ಮಹದ್ ಅಚ್ಯುತಃ, ಪರಮ ಮಹತ್ ಬ್ರಹ್ಮ ಅನ್ನೋ ಶಬ್ದದಿಂದ ಕರೆಸ್ಕೊಳ್ಳೋನು ಭಗವಂತ. ಹೀಗಾಗಿ ಅವನು ಧನ್ಯ, ಅವಳು ಧನ್ಯ, ಅವರಿಬ್ಬರನ್ನು ಧ್ಯಾನ ಮಾಡಿದವರು ಧನ್ಯರೇ. ಆ ಧನ್ಯನ ಹೆಸರು ನಮ್ಗೆ ಯಾಕೆ ಬರ್ತದೆ? ಶಾಲು ಸನ್ಮಾನ ಎಲ್ಲ ಯಾಕೆ ಆಗ್ತವೆ ಅಂದ್ರೆ, ಅವನು ಒಳಗಿದ್ದಿಷ್ಟೆಲ್ಲ ಕರ್ಮ ಮಾಡಿಸ್ತಾನೆ ಅಂತ ಆಗ್ತದೆ. ಹೀಗೆ ತ್ರೈಗುಣ್ಯ ವರ್ಜಿತ ತತ್ತದಾಹ್ವಯನಾಗಿ ಕರೆಸುವನು ಅಂತನ್ನುವಲ್ಲಿಗೆ ಈ 17ನೇ ಸಂಧಿ, ಸ್ವಾತಂತ್ರ್ಯ ವಿಭಜನ ಸಂಧಿ ಅಂತ, ಅದರ 9ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 496ನೇ ಪದ್ಯ.
ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.